ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ. ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇ ಅಧಿಕಾರಿತ. ವ್ಯೋಮ ಸಂಹಿತಾದಲ್ಲಿ ಬಂದಿರುವಂಥ ಈ ಮಾತನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರ ಅರ್ಥ ಕಳೆದ ದಿವಸ ನೋಡಿದ್ದೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂರು ಜನರಿಗೆ ವೇದಗಳನ್ನು ಓದಲಿಕ್ಕೆ ಅಧಿಕಾರ ಇದೆ. ಆದರೆ ಅದಕ್ಕೊಂದು ಮುಖ್ಯ ನಿಬಂಧನ ಸಮ್ಯಕ್ ಭಕ್ತಿ ಮತಾಂ ಹರವು, ಅಲ್ಲೇ ಮುಂದೆ ಬಂದಿದೆ. ಅವರಿಗೆ ಭಗವಂತನಲ್ಲಿ ಭಕ್ತಿ ಇರಬೇಕು. ಹಾಗೆ ಭಕ್ತಿ ಇದ್ದಿದ್ದಾದರೆ ಅವರಿಗೆ ಓದಲಿಕ್ಕೆ ಅಧಿಕಾರ ಇದೆ. ಇನ್ನು ಉಳಿದವರಿಗೆ ಚಾತುರ್ವರ್ಣ ವ್ಯವಸ್ಥೆಯಲ್ಲೇ ಸೇರಿದಂಥ ಶೂದ್ರರಿಗೆ ಮತ್ತು ಚಾತುರ್ವರ್ಣ ವ್ಯವಸ್ಥೆಯಿಂದ ಹೊರಗಿರುವಂಥ ಅಂತ್ಯಜ ಮೊದಲಾದವರಿಗೆ ಮತ್ತು ಚಾತುರ್ವರ್ಣ ವ್ಯವಸ್ಥೆಯಲ್ಲೇ ಒಳಗೆ ಇದ್ದರೂ ಕೂಡ ಸ್ತ್ರೀಯರಾದವರಿಗೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಸ್ತ್ರೀಯರಿಗೆ, ಶೂದ್ರ ಸ್ತ್ರೀಯರಿಗಂತೂ ಸರಿಯೇ ಸರಿ. ಇವರೆಲ್ಲಿಗೂ ಕೂಡ ಹೇಗೆ ಮುಕ್ತಿ? ಅವರಿಗೆ ವೇದಾಧಿಕಾರ ಇಲ್ಲವಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇ ಅಧಿಕಾರಿತ, ಮತ್ತು ಅದಕ್ಕಿಂತ ಮುಂಚೆ ಅಂತ್ಯಜ ಅಪಿಯೇ ಭಕ್ತಾಹ, ಅಂತ್ಯಜರೇ ಆಗಿದ್ದರೂ ಭಗವಂತನ ಭಕ್ತಿ ಇದ್ದರೆ ಅವರು ಭಗವಂತನ ನಾಮವನ್ನು ತಿಳ್ಕೊಳ್ಳಿಕ್ಕೆ ಅಧಿಕಾರಿಗಳಾಗ್ತಾರೆ. ಮತ್ತು ಸ್ತ್ರೀಯರಿಗೆ, ಶೂದ್ರರಿಗೆ, ಹಾಗೆ ಬ್ರಹ್ಮಬಂಧುಗಳು, ಅದನ್ನು ನಾನು ಕಳೆದ ದಿವಸ ಹೇಳಿದ್ದೆ. ಬ್ರಹ್ಮಬಂಧುಗಳು ಅಂದರೆ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ ಮಾಡುವ ಪ್ರಕಾರ ಬ್ರಾಹ್ಮಣರನ್ನು, ಉತ್ತಮ ಆಚಾರ ವಿಚಾರ ಇರುವಂತಹ ಬ್ರಾಹ್ಮಣರನ್ನು ತನ್ನ ಬಂಧುಗಳು ಅಂತ ಹೇಳ್ಕೋತಾರೆ. ತಮಗೆ ಅಂಥ ಅರ್ಹತೆ ಏನೂ ಇರೋದಿಲ್ಲ. ಇದು ಒಂದರ್ಥ. ಬ್ರಹ್ಮಬಂಧು ಅಂದರೆ ಬ್ರಾಹ್ಮಣ ಆಭಾಸ, ಬ್ರಾಹ್ಮಣರಂತೆ ಕಾಣ್ತಾರೆ ಅಂತ ಜಗನ್ನಾಥೇತಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದಂಥ ಅರ್ಥ. ಇಂಥವರು ಇವರೆಲ್ಲರಿಗೂ ಕೂಡ ತಂತ್ರಜ್ಞಾನದಲ್ಲಿ, ತಂತ್ರ ಅಂದರೆ ಕಳೆದ ದಿವಸ ಹೇಳಿದ್ದೆ ಪೌರುಷೇಯ ಗ್ರಂಥಗಳು ಅಂತ ಅರ್ಥ. ಪೌರುಷೇಯ ಗ್ರಂಥಗಳನ್ನು, ಪೌರುಷೇಯ ಗ್ರಂಥದಲ್ಲಿ ಹೇಳಿದ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಅಧಿಕಾರ ಇದೆ. ಮತ್ತು ಅದರಲ್ಲೂ ಹೇಗೆ ಏಕದೇಶೇ ಪರೋಕ್ತೇತು, ಮೊದಲಿಂದ ಕೊನೆಯ ತನಕ ಅವ್ರು ಕೂತ್ಕೊಂಡು ಅದನ್ನು ಓದುವುದಲ್ಲ, ಓದುವುದೇ ಅಲ್ಲ, ತಾವೇ ಓದುವುದು ಅಲ್ಲವೇ ಅಲ್ಲ, ಮತ್ತು ಮೊದಲಿಂದ ಕೊನೆಯ ತನಕನೂ ಅದನ್ನು ಅವರು ಓದುವುದಲ್ಲ, ಕೇಳುವುದೂ ಅಲ್ಲ. ಮತ್ತು ಏಕದೇಶ, ವೇದಾದಿ ಅರ್ಥರಹಿತವಾದಂಥ ಭಾಗ ಏನಿರ್ತದೆ ಅಂಥ ಕೆಲವು ಭಾಗಗಳನ್ನು ಹೊರತುಪಡಿಸಿ ಉಳಿದುದನ್ನು ಮಾತ್ರ ಅವ್ರು ಕೇಳಬೇಕು. ಅದು ಪರೋಕ್ತೆ. ಪರೋಕ್ತ ಅನ್ನುವುದು ಒಂದು ಸಮಾಸ. ಆದ್ದರಿಂದ ಇನ್ನೊಬ್ಬರು ಯಾರಾದರೂ ಹೇಳಿರಬೇಕು, ಮತ್ತೊಬ್ಬರನ್ನು ಕುರಿತು ಹೇಳಿರಬೇಕು. ಅಂತಹ ಪ್ರಸಂಗ ಇದ್ದಾಗ ಮಾತ್ರ ಅವರು ಅದನ್ನು ಓದಬಹುದು. ಮತ್ತು ಗ್ರಂಥ ಪುರಸ್ಸರೇ ಅಂತ ಈಗಲ್ಲಿ ಬಂದಿದೆ. ಅಲ್ಲಿ ಜಗನ್ನಾಥೇತಿಗಳ ಸ್ಪಷ್ಟೀಕರಣ ಇದೆ. ಯಾರೋ ಒಬ್ಬರು ಇನ್ನೊಬ್ಬರು ವಿದ್ವಾಂಸರಾದವರು ಹೇಳಿರಬೇಕು, ಮತ್ತೊಬ್ಬರು ಅಧಿಕಾರ ಉಳ್ಳವನನ್ನು ಕುರಿತು ಹೇಳಿರಬೇಕು ಅಂತ ಬಂದಿದೆ. ಅದರಿಂದ ಕೇವಲ ಸ್ತ್ರೀಯರು ಮೊದಲಾದವರನ್ನು ಕೂಡಿಸ್ಕೊಂಡು ಯಾವತ್ತೂ ಕೂಡ ಪ್ರವಚನ ಮಾಡಬಾರ್ದು, ಪಾಠ ಪ್ರವಚನ ಇತ್ಯಾದಿಗಳನ್ನು ಯಾವುದನ್ನೂ ಮಾಡಬಾರ್ದು ಅಂತ ಜಗನ್ನಾಥ ಯತಿಗಳ ಭಾಷ್ಯ ದೀಪಿಕಾದಲ್ಲಿ ಸ್ಪಷ್ಟವಾಗಿದೆ. ತಂತ್ರ ಅಂದರೆ ಇತಿಹಾಸ, ಪುರಾಣ ಮೊದಲಾದ ಪೌರುಷೇಯ ಗ್ರಂಥಗಳು. ಅದರಲ್ಲಿ ನ ಸರ್ವತ್ರ ಅಧಿಕಾರ, ಎಲ್ಲ ಕಡೆಯೂ ಇಲ್ಲ, ಏಕದೇಶ ಏವ ಅಧಿಕಾರ, ಅದರ ಕೆಲವು ಭಾಗದಲ್ಲಿ. ತತ್ರಾಪಿ ನ ಗ್ರಂಥ ಪುರಸ್ಸರೆ ಅಂದರೆ ನ ಸ್ವಪ್ರಾಧಾನ್ಯೇನ ಗ್ರಂಥಾರಂಭೆ ಅಧಿಕಾರ, ತಾವೇ ಅದನ್ನು ಪ್ರಧಾನವಾಗಿ ಈ ಗ್ರಂಥವನ್ನು ಹಿಡಿದು ಓದಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಕಿಂತು ಪರೋಕ್ತೆ ಅಂದರೆ ಪರೇಣ ಅನ್ಯೇನ ಪರಾರ್ಥಂ ಪ್ರೋಕ್ತೆ, ಇನ್ನೊಬ್ರು ಯಾರು ಹೇಳಿರಬೇಕು, ಮತ್ತೊಬ್ಬರನ್ನು ಕುರಿತು ಹೇಳಿರಬೇಕು. ಅಲ್ಲಿ ಏಕದೇಶ ಅಂದರೆ ಸಾಕ್ಷಾತ್ ವೇದಾರ್ಥ ರಹಿತವಾದದ್ದು ಅಂತ ಕೆಲವು ಟಿಪ್ಪಣಿಗಳಲ್ಲಿದೆ. ಯಾವ ಟಿಪ್ಪಣಿ ಅಂತ ಅದು ಈಗ ನೆನಪಿಲ್ಲ. ಹೀಗಾಗಿರಬೇಕು. ಅಲ್ಲಿ ನತು ಗ್ರಂಥ ಪುರಸ್ಸರಂ, ಗ್ರಂಥ ಪುರಸ್ಸರೇ, ಹೀಗದರ ಅರ್ಥ. ಮತ್ತು ತದ್ವ್ಯಾವರ್ತಮಾಹ ನತು ಇತಿ ಸ್ವಾತಂತ್ರ್ಯಾದಿ ಮಾತ್ರ ಪುರಸ್ಕಾರೇಣ ಸ್ತ್ರೀ ಆದಿ ಮಾತ್ರ ಪುರಸ್ಕಾರೇಣ ಪ್ರಾರಭ್ಯಮಾಣ ತಂತ್ರಗ್ರಂಥಾದವು ತೇಷಾಂ ನಾಧಿಕಾರಿತ ಇತ್ಯರ್ಥಃ. ಸ್ತ್ರೀ, ಶೂದ್ರ ಮೊದಲಾದವರನ್ನು ಮಾತ್ರ ಕೂಡಿಸ್ಕೊಂಡು, ಬ್ರಹ್ಮಬಂಧುವನ್ನು ಮಾತ್ರ ಕೂಡಿಸ್ಕೊಂಡು ಅಲ್ಲಿ ಗ್ರಂಥದ ಪ್ರವಚನ ಇತ್ಯಾದಿಗಳನ್ನು ಮಾಡಬಾರ್ದು. ಅನೇನ ಸ್ತ್ರೀ ಶೂದ್ರಾದಿ ಮಾತ್ರಂ ಪುರಸ್ಕೃತ್ಯ ಪುರಾಣಾದಿ ಗ್ರಂಥ ಪ್ರವಚನಮಪಿ ನ ಕಾರ್ಯಂ ಇತ್ಯುಕ್ತಂ ಭವತಿ.
ಸ್ತ್ರೀಯರು ಶೂದ್ರರು ಮೊದಲಾದವರನ್ನು ಮಾತ್ರ ಕೂಡಿಸ್ಕೊಂಡು ಪುರಾಣಾದಿಗಳ ಪ್ರವಚನವನ್ನು ಮಾಡಬಾರ್ದು. ಪಾಠ ಮಾಡಬಾರ್ದು ಅಂತಲ್ಲ, ಪುರಾಣಾದಿಗಳ ಪ್ರವಚನವನ್ನು ಕೂಡ ಮಹಾಭಾರತ ರಾಮಾಯಣಾದಿಗಳನ್ನು ಪ್ರವಚನ ಮಾಡಬಾರ್ದು. ಇತ್ಯುಕ್ತಂ ಭವತಿ. ಯಾರೊಬ್ಬರು ಗಂಡಸರು ಇರಲೇಬೇಕು ಅಂತ ಗಂಡಸರು ಬರೋದನ್ನು ಕಾಯ್ತಿರ್ತಾರೆ, ಅಥವಾ ಎದುರುಗಡೆ ಒಂದು ಗಂಟೆ ಇಟ್ಕೋತಿರ್ತಾರೆ, ಗಂಟೆಯಲ್ಲಿ ಮುಖ್ಯ ಪ್ರಾಣ ಇದ್ದು ಕೇಳ್ತಿರ್ತಾನೆ ಅಂತ. ಹೀಗೆ ಅದು ಕಳೆದ ದಿವಸ ಇಷ್ಟು ತಾತ್ಪರ್ಯ ಬಂದಿದೆ. ಮತ್ತು ಕೆಲವು ಉತ್ತಮ ಸ್ತ್ರೀಯರಿಗೂ ಕೂಡ ಊರ್ವಶಿ, ಯಮಿ ಮೊದಲಾದವರಿಗೆ ವೇದಾಧಿಕಾರ ಇದೆ ಅಂತ ಮುಂದೆ ಬಂದಿದೆ. ಮತ್ತು ಶಚ್ಯಾದ್ಯ, ಶಚಿ ಮೊದಲಾದವರಿಗೂ ವೇದಾಧಿಕಾರ ಇದೆ. ಅವರು ಒಂದು ವೇಳೆ ಅಂಥ ಉತ್ತಮ ಸ್ತ್ರೀಯರು, ದೇವತಾ ಸ್ತ್ರೀಯರಾಗಲಿ ಋಷಿ ಸ್ತ್ರೀಯರಾಗಲಿ, ತಮ್ಮ ಮೂಲ ಜನ್ಮದಲ್ಲಿ ಮತ್ತು ಈ ಜಗತ್ತಿನಲ್ಲಿ ಅವರು ಮನುಷ್ಯರಾಗಿ ಹುಟ್ಟಿ ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ವೇದಾಧಿಕಾರ ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ. ಅವರಿಗೆ ಅಧಿಕಾರ ಇದ್ದೇ ಇದೆ ಅಂತ ಇಷ್ಟು ತಾತ್ಪರ್ಯ ಆಗ್ತದೆ. ಇಲ್ಲಿಗ ತಂತ್ರಜ್ಞಾನೇ ಅಧಿಕಾರಿತ ಅಂತಿದೆಯಲ್ಲ, ಇದು ಪ್ರಚಲಿತ ಪಾಠದಲ್ಲಿ ಹೀಗಿದೆ. ಮತ್ತು ಬೇರೆ ಕಡೆ ಋಷಿಕೇಶ ತೀರ್ಥರ ಪಾಠದಲ್ಲಿ ತತ್ರಜ್ಞಾನೇ ಅಧಿಕಾರಿತ ಅಂತಿದೆ. ಆ ತತ್ರಜ್ಞಾನೇ ಅಧಿಕಾರಿತ ಮತ್ತು ತಂತ್ರಜ್ಞಾನೇ ಅಧಿಕಾರಿತ, ಅದರಿಂದ ಏನು ವ್ಯತ್ಯಾಸ ಆಗ್ತದೆ ಅದನ್ನು ಸ್ವಲ್ಪ ನಾವೀಗ ಗಮನಿಸಿ ನೋಡಬೇಕು. ಬನ್ನಂಜಿ ಗೋವಿಂದಾಚಾರ್ಯರು ಮತ್ತು ಉಳಿದವರೆಲ್ಲರೂ ಕೂಡ, ಸಗ್ಲಿ ರಾಘವೇಂದ್ರಾಚಾರ್ಯರು ಮತ್ತು ವಿದ್ಯಾಮಾನ್ಯ ತೀರ್ಥರು, ಇವರೆಲ್ಲ ತತ್ರಜ್ಞಾನೇ ಅಧಿಕಾರಿತ ಅಂತ ಏನು ಪಾಠ ಇದೆ ಅದನ್ನೇ ಅವಲಂಬಿಸಿ ಅವರಿಗೆ ಪುರಾಣಾದಿಗಳನ್ನು ಕೂಡ ಓದುವ ಅಧಿಕಾರ ಇದೆ ಸ್ತ್ರೀಯರಿಗೆ ಅಂತ ಹೀಗೆ ಪ್ರತಿಪಾದನೆ ಮಾಡ್ತಾರೆ. ಅದ್ರ ಬಗ್ಗೆ ನಾವೀಗ ನೋಡಬೇಕು. ಮತ್ತು ಅಲ್ಲೊಂದು ಸಂಗತಿ ಏನಂದರೆ, ತಂತ್ರಜ್ಞಾನೇ ಅಧಿಕಾರಿತ ಅನ್ನೋದಕ್ಕೂ ತತ್ರಜ್ಞಾನೇ ಅಧಿಕಾರಿತ ಅನ್ನೋದಕ್ಕೂ ಇರುವುದು ಬಿಂದು ಮಾತ್ರ ವ್ಯತ್ಯಾಸ. ಆದ್ದರಿಂದ ಋಷಿಕೇಶ ತೀರ್ಥರ ಅದೇನು ಬರೆದಿಟ್ರಲ್ಲ ಆಚಾರ್ಯ ಹೇಳಿದ್ದನ್ನು, ಬರೆದಿಡುವಾಗಲೂ ಕೂಡ ತಂತ್ರ ಅಂತ ಬರಿಬೇಕಾಗಿದ್ದಲ್ಲಿ ತತ್ರ ಅಂತ ಬರೆದ್ರೇನೋ ಅಂತ ನನಗೆ ಸಂಶಯ ಇದೆ ಅಂತ ಗೋವಿಂದಾಚಾರ್ಯರು ಅದನ್ನ ಹೇಳಿದ್ದಾರೆ. ನಾವು ಸ್ತ್ರೀಯರಿಗೂ ಕೂಡ ಗ್ರಂಥ ಹಿಡಿದು ಅಧ್ಯಯನ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಹೇಳ್ತೇವೆ ನಾವು, ಇಲ್ಲ ಅಂತಲ್ಲ. ಆದರೆ ಹೇಳುವ ಭರದಲ್ಲಿ ವಸ್ತುಸ್ಥಿತಿಯನ್ನು ಮರಿಬಾರ್ದು. ವಸ್ತುಸ್ಥಿತಿ ಅನ್ನೋದಕ್ಕಿಂತ ಸಾಧ್ಯತೆಯನ್ನು ಮರಿಬಾರ್ದು. ತಂತ್ರಜ್ಞಾನೇ ಅಂತಲೇ ಆಚಾರ್ಯರ ಪಾಠ ಇತ್ತು, ಅದನ್ನು ತಂತ್ರ ಅಂತ ಬರೀಬೇಕಾದಲ್ಲಿ ಆ ಅನುಸ್ವಾರವನ್ನು ಮರ್ತರ ಅವರು. ಹಾಗೆ ಮರ್ತಿರೋ ಸಾಧ್ಯತೆಯೂ ಇದೆ, ಅದನ್ನು ವಿಚಾರ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಮತ್ತು ಅದರ ಪರಿಣಾಮ ಏನಾಗ್ತದಂದರೆ, ಒಂದು ಸರಿ ಹೀಗೆ ಆಚಾರ್ಯ ಸಾಕ್ಷಾತ್ ಶಿಷ್ಯರಾದವರು ಕೂಡ ಆಚಾರ್ಯ ಹೇಳಿದ ಶಬ್ದಗಳನ್ನು ಗ್ರಹಿಸುವುದರಲ್ಲಿ ಮತ್ತು ಆ ಮೂಲಕ ಅರ್ಥವನ್ನು ಗ್ರಹಿಸುವುದರಲ್ಲಿ ಅವರು ಹೀಗೆ ವಿಫಲರಾದ್ರೇನೋ, ನಮ್ಮಂಥವ್ರು ಸಣ್ಣವರು ಅವರು ವಿಫಲರಾದರು ತಪ್ಪಿದರು ಅಂತ ಹೇಳೋದು ಉಚಿತ ಅಲ್ಲ. ಆದರೂ ವಿಮರ್ಶೆಯ ದೃಷ್ಟಿಯಿಂದ ಹೀಗೊಂದು ಪ್ರಶ್ನೆ ಬಂದಿದೆ, ಕೆಲವರನ್ನು ಎತ್ತಿದ್ದಾರೆ, ನಿಮಗೆಲ್ಲ ಅದು ಗೊತ್ತಿದೆ. ಮತ್ತು ಹೀಗೆ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿರೋ ಸಾಧ್ಯತೆ ಇದೆ ಅಂತ ಬಂದಿದ್ದರಿಂದ ಮುಂದೆ ಕೂಡ ಇಲ್ಲೊಂದು ಕಡೆ ಇನ್ನೊಂದು 2-3 ದಿವಸದಲ್ಲಿ ಆ ಭಾಗ ಬರೋದಿದೆ. ಈ ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಹೇಳಿದ್ದಾರೆ, ಅದನ್ನು ಬಿಟ್ಟು ಬ್ರಹ್ಮಜಿಜ್ಞಾಸ ಅಂತ ಯಾಕೆ ವಿಷ್ಣು ಜಿಜ್ಞಾಸ ಅಂತ ಹೇಳ್ಬೋದಿತ್ತಲ್ಲ, ವಿಷ್ಣು ಸರ್ವೋತ್ತಮ ಅಂತಿರಲ್ಲ ನೀವು. ಮತ್ತು ಎಲ್ಲ ಶಬ್ದಗಳನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡಬೇಕು ಅಂತ ಹೊರಟವ್ರು ಬೇರೆ ನೀವು. ಆದ್ದರಿಂದ ಅಥಾತೋ ವಿಷ್ಣು ಜಿಜ್ಞಾಸ ಅಂತ ಹೇಳ್ಬೋದಾಗಿತ್ತು, ಬ್ರಹ್ಮಜಿಜ್ಞಾಸ ಅಂತ ಯಾಕೆ ಹೇಳಿದ್ದೇನೆ ಅಂತ. ಬ್ರಹ್ಮಜಿಜ್ಞಾಸ ಅಂತ ಪದ ಪ್ರಯೋಗ ಮಾಡಿರುವುದು ಯಾಕೆಂದರೆ, ಬ್ರಹ್ಮಶಬ್ದ ವಿಷ್ಣುವಿನಲ್ಲಿ, ಬ್ರಹ್ಮಶಬ್ದಶ್ಚ ವಿಷ್ಣಾವೇವ ಅಂತ ಅಲ್ಲಿ ಸೂತ್ರ ಭಾಷ್ಯ ಆಚಾರ್ಯದು. ಮತ್ತು ಈ ಬ್ರಹ್ಮಸೂತ್ರಗಳು ಪ್ರಾರಂಭ ಕಾಣುವುದಕ್ಕಿಂತ ಮುಂಚೆ ದೈವಿ ಮೀಮಾಂಸಾ ಅನ್ನೋ ಗ್ರಂಥ ಇತ್ತು. ಅದು ನಮಗೆ ಈಗ ಉಪಲಬ್ಧ ಇಲ್ಲ. ಅದರದ್ದೊಂದೆರಡು ಸೂತ್ರಗಳನ್ನು ಮಾತ್ರ ಜಯತೀರ್ಥರು ಮತ್ತು ತ್ರಿವಿಕ್ರಮ ಪಂಡಿತರು ಉದ್ಧರಿಸ್ತಾರೆ. ಆ ಸೂತ್ರಗಳ ಸ್ವರೂಪ ಏನು? ಸವಿಷ್ಣು ರಾಹಹಿ ಅಂತ ಜಯತೀರ್ಥರು ಹೇಳ್ತಾರೆ, ಸವಿಷ್ಣು ರೇವಹಿ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ಅದರಿಂದ ಅದನ್ನು ಯಾವುದೊಂದು ತೀರ್ಮಾನ ಮಾಡಲಿಕ್ಕೆ ಆಗ್ತಿಲ್ಲ. ಜಯತೀರ್ಥರು ಹೇಳಿದ್ದನ್ನು ಪರಿತ್ಯಾಗ ಮಾಡಿ ಸಾಕ್ಷಾತ್ ಶಿಷ್ಯರಾದವರು ತ್ರಿವಿಕ್ರಮ ಪಂಡಿತರು ಹೇಳಿದ್ರು ಅದನ್ನೇ ಒಪ್ಪೋಣ ಅಂತಂದರೆ, ಆಚಾರ್ಯ ಸಾಕ್ಷಾತ್ ಶಿಷ್ಯರಾದವರೇ ಈ ತ್ರಿವಿಕ್ರಮ ಪಂಡಿತರು, ವಾಮನ ಪಂಡಿತರು ಮೊದಲಾದವರು ಅದನ್ನು ಬೇರೆ ಬೇರೆ ಥರ ಹೇಳಿಬಿಟ್ಟಿದ್ದಾರೆ ಅಂತ ಈಗೊಂದು ಸಮಸ್ಯೆ ಬಂದಿದೆ ಗೋವಿಂದಾಚಾರ್ಯಗೆ. ನಾನು ಅದನ್ನು ಸ್ಪಷ್ಟವಾಗಿ ಗಮನಿಸಿದ್ದೀನಿ, ಮುಂದೆ ಹೇಳ್ತಾರೆ ಅವರು, ಮುಂದೆ ಆ ಭಾಗದಲ್ಲಿ ಅದನ್ನು ಮತ್ತೆ ಹೇಳ್ತೇನೆ. ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲೇ ಹೀಗೆ ಆ ಪಾಠದ ಬಗ್ಗೆ ವಿರೋಧ ಬಂದಿರೋದ್ರಿಂದ ಅದ್ರ ಬಗ್ಗೆ ಏನೂ ತೀರ್ಮಾನ ಮಾಡದೇ ಇರೋದು ಒಳ್ಳೆಯದು ಅಂತ ಆಮೇಲೆ ಒಂದು ಸರಿ ಅವ್ರು ಹೇಳಿದ್ದಾರೆ. ಇದು ತಂತ್ರ ಅಂತ ಹೇಳುವ ಬದಲು
ಹೇಳಬೇಕಾಗಿದ್ದಲ್ಲಿ ತತ್ರ ಅಂತ ಹೇಳಿರುವ ಸಾಧ್ಯತೆ ಇದೆ, ತಪ್ಪಿರುವ ಸಾಧ್ಯತೆ ಇದೆ ಅಂತ ಬಂದಿದ್ದರಿಂದ ಅನೇಕ ಕಡೆ ಇಂಥ ತಪ್ಪುಗಳಾಗೋ ಸಾಧ್ಯತೆ ಇದೆ ಅಂತೆಲ್ಲ ಪ್ರಶ್ನೆ ಬಂದ್ಬಿಡ್ತದೆ. ಇರಲಿ, ಅಂತೂ ತತ್ರಜ್ಞಾನೇ ಅಧಿಕಾರಿತ ಅಂತಿದೆಯಲ್ಲ, ತತ್ರ ಅಂದರೆ ಏನರ್ಥ? ಅವರೆಲ್ಲೂ ಪುರಾಣಾದಿಗಳನ್ನು ತಾವೇ ಅಧ್ಯಯನ ಮಾಡಬಹುದು. ಮತ್ತು ಏಕದೇಶೆ, ಅದರಲ್ಲಿ ಪುರಾಣಾದಿಗಳನ್ನು ಅಧ್ಯಯನ ಮಾಡುವಾಗ ಅದು ಸಾಕ್ಷಾತ್ ವೇದಾರ್ಥ ಸಹಿತ ಆಗಿರಬಾರ್ದು. ವೇದಾರ್ಥದ ವ್ಯಾಖ್ಯಾನ ರೂಪ ಆಗಿದ್ದರೆ ಅದನ್ನು ಬಿಡಬೇಕು, ಉಳಿದದನ್ನು ಮಾತ್ರ ಅಧ್ಯಯನ ಮಾಡಬೇಕು ಅಂತ ಅರ್ಥ. ಏಕದೇಶ ಅಂದರೆ ಕೆಲವು ಭಾಗಗಳು ಅಂತ ಅರ್ಥ. ಈ ಅದನ್ನೆಲ್ಲವನ್ನು ಹೀಗೆ ಅವರು ಅಧ್ಯಯನ ಮಾಡ್ಬೋದು. ಪರೋಕ್ತೆ ಸತಿ, ಇನ್ನೊಬ್ಬರು ಈ ತಾವಂತೂ ಪುರಾಣಗಳನ್ನು ಅಧ್ಯಯನ ಮಾಡೇ ಮಾಡಬಹುದು. ಮತ್ತು ವೇದಗಳದ ಪ್ರವಚನ ನಡೆದಿದ್ದರೆ ಅದನ್ನು ಕೂಡ ಇವರು ಅದನ್ನು ಕೂಡ ಇವರು ಕೇಳಬಹುದು. ಇದು ಗೋವಿಂದಾಚಾರ್ಯ ಹೇಳಿರೋ ಅರ್ಥ. ಏಕದೇಶೆ ಅಂದರೆ ವೇದೈಕ ದೇಶೆ, ಪರೋಕ್ತೆ ಸತಿ, ಇನ್ನೊಬ್ರು ಯಾರಾದರೂ ಒಬ್ಬರು ವಿದ್ವಾಂಸರಿಂದ ಇನ್ನೊಬ್ಬರನ್ನು ಕುರಿತು ಹೇಳಲ್ಪಟ್ಟಿದ್ದರೆ ಆವಾಗ ಸ್ತ್ರೀಯರಿಗೂ ಕೂಡ ಶ್ರವಣಾಧಿಕಾರ ಇದೆ. ನತು ಶಾಂತಿ ಪಾಠ ಪುರಸ್ಸರಂ, ಶಾಂತಿ ಪಾಠದ ಪುರಸ್ಸರವಾಗಿ ತಾವೇ ಶಾಂತಿ ಪಾಠ ಹಾಕಿ ಅದನ್ನು ಮೊದಲಿಂದ ಕೊನೆ ತನಕ ವೇದಾಧ್ಯಯನ ಮಾಡುವ ಅಧಿಕಾರ ಅವರಿಗಿಲ್ಲ. ಏಕದೇಶ ಅಂದರೆ ವೇದೈಕ ದೇಶ ಅಂತ ಅರ್ಥ. ಯಾಕೆ ಹಾಗೆ ವೇದೈಕ ದೇಶ ಅಂತ ಅರ್ಥ ಮಾಡಬೇಕು? ಅದನ್ನು ಅವರು ಬೇರೆ ಬೇರೆ ಕಡೆ ಬಂದದ್ದನ್ನು ನಾವೇ ಹೇಳಬೇಕು. ನಿಮ್ಮಲ್ಲಿ ಕೆಲವರಿಗೆ ಅದನ್ನು ಹೇಳಿದ್ದೆ. ಕೆಲವು ವೇದ ಭಾಗಗಳಲ್ಲಿ, ಉದಾಹರಣೆಗೆ ಐತರೇಯ ಉಪನಿಷತ್ತಿನಲ್ಲಿ ಅಪಕ್ರಾಮಂತು ಗರ್ಭಿಣ್ಯ ಅಂತ ಒಂದು ಶಬ್ದ ಬರ್ತದೆ. ಈ ಒಂದು ಭಾಗವನ್ನು, ಗರ್ಭ ಹೇಗೆ ಉತ್ಪನ್ನ ಆಗ್ತದೆ, ಅಲ್ಲಿ ಶಿಶು ಹೇಗೆ ಹುಟ್ಟುತ್ತದೆ, ಮುಂದೆ ಭಗವಂತ ಅಲ್ಲಿ ಹೇಗೆ ಪ್ರವೇಶ ಮಾಡ್ತಾನೆ ಅಂತೆಲ್ಲ ಹೇಳುವಂಥ ಭಾಗಗಳಿವೆ. ಅಂತಹ ಪ್ರಸಂಗದಲ್ಲಿ ಅಪಕ್ರಾಮಂತು ಗರ್ಭಿಣ್ಯ, ಗರ್ಭಿಣಿಯರು ಇದನ್ನು ಕೇಳುವುದು ಬೇಡ, ಅವರು ದೂರ ಹೋಗಲಿ ಅಂತ ಬರ್ತದೆ. ಅದರ ಅರ್ಥ ಏನಾಗಾದರೆ ಅಲ್ಲಿ ತನಕ ಉಳಿದ ಭಾಗಗಳನ್ನ ಅವ್ರು ಕೇಳಬಹುದು ಅಂತ ಅರ್ಥ. ಉಳಿದ ಭಾಗಗಳನ್ನ ಅವ್ರು ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಮತ್ತು ಅದೇನು ಬರೀ ಪಾರಾಯಣ ಅಂತಲ್ಲ. ಇವತ್ತು ನಾವು ಬರೀ ವೇದ ಪಾರಾಯಣ ಅಂತೆಲ್ಲ ಹೇಳ್ತಿರ್ತೀವಿ. ವೇದದ ಪಾರಾಯಣ, ಅರ್ಥಾನುಸಂಧಾನ ಪೂರ್ವಕವಾದಂಥ ಪ್ರವಚನ, ಇದನ್ನು ಕೂಡ ಕೂತ್ಕೊಂಡು ಕೇಳುವ ಅಧಿಕಾರ ಅವ್ರಿಗೂ ಇದೆ. ಆದರೆ ಎದುರುಗಡೆ ಪುಸ್ತಕ ಇಟ್ಕೊಂಡು ಅದನ್ನು ಫಾಲೋ ಮಾಡಿ ಈ ಶಬ್ದಕ್ಕೆ ಅರ್ಥ ಏನು, ಈ ಶಬ್ದಕ್ಕೆ ಅರ್ಥ ಏನು, ಅನ್ವಯಾರ್ಥ ಏನು ಅಂತ ಫಾಲೋ ಮಾಡುವ ಅಧಿಕಾರ ಅವ್ರಿಗಿಲ್ಲ. ಹಾಗೆ ಮಾಡಬೇಕಾದ್ರೆ ಶಾಂತಿ ಪಾಠ ಆಗಿರಬೇಕು, ಮತ್ತು ಉಪನಯನ ಆಗಿರಬೇಕಾಗ್ತದೆ. ಮತ್ತು ಅದೇ ಪ್ರಸಂಗದಲ್ಲಿ ಇನ್ನೊಂದು ವಿಚಾರ, ನಾನು ಹಿಂದೆ ಚರ್ಚೆಗೆ ಬಂದದ್ದನ್ನೇ, ಯಾಕೆ ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ, ವೇದದ ಅಧ್ಯಯನ ಅಧಿಕಾರ ಇಲ್ಲ, ಯಾಕೆ? ಮಹಾಭಾರತ ಪುರಾಣಾದಿಗಳ ಅಧ್ಯಯನ ಅಧಿಕಾರ ಇದೆ. ಈಗ ನಾವೆಲ್ಲ ಪೌರುಷೇಯ ಗ್ರಂಥಗಳ ಅಂದರೆ ಮಹಾಭಾರತ, ಪುರಾಣ, ಭಾಗವತ ಇತ್ಯಾದಿ ಗ್ರಂಥಗಳ ಅಧ್ಯಯನದ ಅಧಿಕಾರವೇ ಇದೆ ಅಂತ ಹೇಳುವವರು ನಾವು, ನನ್ನನ್ನು ಹಿಡಿದು. ನಾವು ಕೂಡ ವೇದದ ಅಧಿಕಾರ ಇಲ್ಲ ಅಂತ ಯಾಕೆ ಹೇಳ್ತೀವಿ, ವೇದಾಧ್ಯಯನದ ಅಧಿಕಾರ ಇಲ್ಲ ಅಂತ ಯಾಕೆ ಹೇಳ್ತೀವಿ ಅಂದರೆ ಮತ್ತು ಯಾಕೆ ಅದನ್ನು ಅನುಮೋದಿಸ್ತೀವಿ ಅಂದರೆ, ಅದು ಅನೇಕ ಥರದ ಪ್ರಶ್ನೆ ಬಂದಿದೆ. ಮೊನ್ನೆ ನಿಮ್ಮಲ್ಲಿ ಒಬ್ಬರು ಹೇಳಿದರು, ಸ್ತ್ರೀಯರಿಗೆ ಸಾಮಾನ್ಯವಾಗಿ ಪುರುಷರಿಗಿಂತ ಸ್ತ್ರೀಯರಿಗೆ ತಾವು ಮಾಡುವ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತದೆ, ಬಹಳ ತನ್ಮಯತೆಯಿಂದ ಅದನ್ನು ಮಾಡಿಬಿಡ್ತಾರೆ. ಹಾಗಾದಾಗ ಜೀವನದಲ್ಲಿ ಒಂದು ವೈರಾಗ್ಯ ಬರುವ ಸಾಧ್ಯತೆ ಇರ್ತದೆ. ಈ ಐಹಿಕ ಕೃತ್ಯಗಳನ್ನು, ಮನೆ ಕೃತ್ಯಗಳನ್ನು ಅವರು ಕಡೆಗಣಿಸುವ ಸಾಧ್ಯತೆ ಇರ್ತದೆ ಅಂತ ನಿಮ್ಮಲ್ಲಿ ಕೆಲವರು ಅಭಿಪ್ರಾಯಪಟ್ಟರು. ಮತ್ತು ಗೋವಿಂದಾಚಾರ್ಯರು ಕೂಡ ಅದನ್ನು ಅದೇ ಥರ ಹೇಳ್ತಾರೆ ಅಂತ ಕೆಲವು ಉದಾಹರಣೆ ನಾನು ನೋಡಿದ್ದೇನೆ. ಸುಮ್ಮನೆ ಯಾವುದನ್ನು ಅವರು ಮೆಕ್ಯಾನಿಕಲಿ ಮಾಡೋದಿಲ್ಲ, ತನ್ಮಯತೆಯಿಂದ ಮಾಡ್ತಾರೆ. ವೇದಾಧ್ಯಯನೂ ಹಾಗೆ ಮಾಡಿಬಿಟ್ರೆ ವಿರಕ್ತಿ ಬರುವ ಸಾಧ್ಯತೆ ಇದೆ, ಅದಕ್ಕೆ ಅವ್ರಿಗೆ ಬೇಡ ಅಂತ ಹೇಳಿದ್ದಾರೆ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೊಂದು ಅವ್ರು ಹೇಳ್ತಾರೆ, ವೇದಾಧ್ಯಯನ ಅಂದರೆ ಅದು ಉನ್ನತಾಧ್ಯಯನ. ಆ ಉನ್ನತಾಧ್ಯಯನ ಅವರಿಗೆ ಮಾಡಿಸಿಬಿಟ್ರೆ ಅವರ ಗರ್ಭಕೋಶಕ್ಕೆ ಧಕ್ಕೆ ಆಗೋ ಸಾಧ್ಯತೆ ಇದೆ, ಮಕ್ಕಳನ್ನು ಹೆರುವ ಸಾಮರ್ಥ್ಯಕ್ಕೆ ಧಕ್ಕೆ ಬರುವಂಥ ಸಾಧ್ಯತೆ ಇದೆ, ಅದನ್ನು ಬೇಡ ಅಂತ ಹೇಳಿದ್ದಾರೆ ಅಂತ ಅವರೊಂದು ಅಭಿಪ್ರಾಯ ಪಡ್ತಾರೆ. ಆದರೆ ಈ ಗರ್ಭಕೋಶಕ್ಕೆ ಮತ್ತು ಮಕ್ಕಳನ್ನು ಹೆರುವ ಸಾಮರ್ಥ್ಯಕ್ಕೆ ಧಕ್ಕೆ ಬರ್ತದೆ ಅಂತ ಅನ್ನೋದೇನಿದೆ, ಅದನ್ನು ನಾನು ಒಪ್ಪೋದಿಲ್ಲ. ನಾನು ಹೇಳುವ ಕಾರಣಗಳು ಮುಂದೆ ಆಮೇಲೆ ಹೇಳ್ತೇನೆ. ಅದು ಗರ್ಭಕೋಶಕ್ಕೆ ಧಕ್ಕೆ ಬರ್ತದೆ ಅವರು ಗೋವಿಂದಾಚಾರ್ಯ ಹೇಳ್ತಾರೆ, ಬರೇ ವೇದದ ಅಧ್ಯಯನದಿಂದ ಮಾತ್ರ ಅಲ್ಲ, ವಿಜ್ಞಾನ ತಂತ್ರಜ್ಞಾನದಲ್ಲಿಯೂ ಕೂಡ ಉನ್ನತಾಧ್ಯಯನ ಮಾಡಿಬಿಟ್ರೆ ಅದರಿಂದ ಗರ್ಭಕೋಶಕ್ಕೆ ಧಕ್ಕೆ ಬರ್ತದೆ, ಮಕ್ಕಳನ್ನು ಹೆರುವ ಸಾಮರ್ಥ್ಯಕ್ಕೆ ಧಕ್ಕೆ ಬರ್ತದೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ. ಆದರೆ ಅದರಿಂದ ಅದೇನು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ಆ ವಿಷಯ ಹಾಗಾಗ್ತದೆ ಅಂಥೇಳಿ. ಅನೇಕ ಜನ ಮಹಿಳಾ ವಿಜ್ಞಾನಿಗಳು
ದೊಡ್ಡ ದೊಡ್ಡ ತಂತ್ರಜ್ಞಾನ ವಿಜ್ಞಾನದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಕೂಡ ಮಕ್ಕಳನ್ನು ಹೆತ್ತವರೇ ಇದ್ದಾರೆ. ಆದರೆ ಸಾಂಸಾರಿಕ ಜೀವನ ಸ್ವಲ್ಪ ಏರುಪೇರು ಆಗ್ತದೆ, ಅದು ನಾವಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಗರ್ಭಕೋಶಕ್ಕೆ ಧಕ್ಕೆ ಬರ್ತದೆ ಅಂತ ಯಾವ ವೈಜ್ಞಾನಿಕವಾಗಿ ಪ್ರೂವ್ ಆಗಿಲ್ಲ. ಮತ್ತು ವೈಜ್ಞಾನಿಕವಾಗಿ ಪ್ರೂವ್ ಆಗಿಲ್ಲ ಅಂತ ನಾನು ಹೇಳುವಾಗ ಪ್ರತಿಯೊಂದು ಸಂಗತಿಯು ನಾವು ಮಾಡುವ ಪ್ರತಿಯೊಂದು ಸಂಗತಿಯು ವೈಜ್ಞಾನಿಕವಾಗಿ ಪ್ರೂವ್ ಆಗಬೇಕು ಅಂತ ನನಗೂ ಏನು ಭ್ರಮೆ ಇಲ್ಲ. ಆದರೂ ವಿಷಯ ಹೇಳಿದೆ, ಏನು ವಿಷಯ ಅಂತ ಅನ್ನೋದನ್ನು ನಿಮ್ಮ ಎದುರಿಗೆ ಹೇಳಿದೆ. ಹಾಗಾದರೆ ಅವರೇನು ವಿತ್ ಇನ್ವಾಲ್ವ್ಮೆಂಟ್ ಮಾಡ್ತಾರೆ, ಹಾಗೆ ಮಾಡಲಿಕ್ಕೆ ಹೋದಾಗ ಅವರಿಗೆ ಸ್ವಲ್ಪ ಐಹಿಕ ಕೃತ್ಯ, ಲೌಕಿಕ ಕೃತ್ಯಗಳ ಬಗ್ಗೆ ಅವಗಣನೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಮಟ್ಟಿಗೆ ಒಪ್ಪಬಹುದು, ಅದು ಏನು ಪೂರ್ಣ ಅಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡಿ ಮನೆ ಕೃತ್ಯಗಳನ್ನು ನಿರ್ವಹಿಸಬೇಕು, ಪರಸ್ಪರ ಪೂರಕರಾಗಿರಬೇಕು. ಹಾಗಿದ್ದದ್ದಾದರೆ ಸ್ತ್ರೀಯರ ಜ್ಞಾನ ತೃಷೆಯನ್ನು ಹಿಂಗಿಸುವಂಥ ಕೆಲಸವೂ ಕೂಡ ನಡೀಬಹುದು. ಆದರೆ ವೇದಾಧ್ಯಯನ ಯಾಕೆ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ಕೆಲವು ಬೇರೆ ಕಾರಣಗಳಿರಬಹುದು. ಈಗ ನಿಮಗೆ ವೈಯಕ್ತಿಕವಾಗಿ ನನ್ನಂಥವರು ಮತ್ತು ನಮ್ಮಂಥ ಇನ್ನೂ ಅನೇಕ ಜನರ ವೈದಿಕರಾದವರ ಜೀವನವನ್ನು ನಾವು ಪರಾಮರ್ಶೆ ಮಾಡಲಿಕ್ಕೆ ಅವಕಾಶ ಸಿಕ್ಕರೆ, ವೇದಾಧ್ಯಯನ ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ಅಗ್ನಿಹೋತ್ರ, ಉಪಾಸನ ಇತ್ಯಾದಿಗಳನ್ನು ಮಾಡಬೇಕು. ನಿಮ್ಗೆ ಗೊತ್ತಿರುವಂಥ ಸಂಧ್ಯಾವಂದನೆ, ದೇವ್ರ ಪೂಜೆ, ಬ್ರಹ್ಮಯಜ್ಞ ಇತ್ಯಾದಿಗಳನ್ನು ಮಾಡಬೇಕು. ಗೃಹಸ್ಥ ಆದಮೇಲೆ ವೈಶ್ವದೇವ, ಬಲಿಹರಣ ಇತ್ಯಾದಿಗಳವರೆಗೆ ಮಾಡಬೇಕು. ವೈಯಕ್ತಿಕವಾಗಿ ಬಲಿಹರಣದ ತನಕನೂ ಈ ಎಲ್ಲ ಕೃತ್ಯಗಳನ್ನು ನಾನು ಮಾಡ್ತಿದ್ದೇನೆ. ನಾನು ಒಬ್ಬನೇ ಅಲ್ಲ, ಅನೇಕ ಜನ ಇಂಥವ್ರು ಮಾಡ್ತಾನೇ ಇದ್ದಾರೆ. ಅದರಲ್ಲಿ ನಾನು ಕೊನೆಯವನಷ್ಟೇ, ನಾನೊಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ. ಅದರಲ್ಲಿ ಇದೆಲ್ಲದರಲ್ಲಿ ಮನೆ ಕೃತ್ಯಗಳನ್ನು ಮಾಡಲಿಕ್ಕೂ ನಾವು ಒಂದಿಷ್ಟು ಸಹಕಾರ ಕೊಡಬೇಕು. ಮತ್ತು ಪಾಠ ಪ್ರವಚನಗಳನ್ನು ಕೂಡ ಕೆಲವು ಮಾಡಬೇಕು ಬೆಳಗ್ಗೆ ಹೊತ್ತು. ಮತ್ತು ಈ ಎಲ್ಲ ವೇದೋಕ್ತ ಕೃತ್ಯಗಳನ್ನು ಮಾಡಬೇಕು, ಗೃಹಸ್ಥೋಕ್ತ ಕೃತ್ಯಗಳನ್ನು ಮಾಡಬೇಕು ಅಂತ ಹೇಳಿದಾಗ ತುಂಬ ವಿಳಂಬ ಆಗ್ತದೆ. ವೈಯಕ್ತಿಕವಾಗಿ ನಮ್ಮ ಜೀವನದಲ್ಲೇ ಇದರಿಂದ ತುಂಬ ವಿಳಂಬ ಆಗ್ತದೆ. ಅದರಿಂದ ಶ್ರಮ ಆಗ್ತದೆ. ಅದರಿಂದ ಸ್ವಲ್ಪ ಆರೋಗ್ಯಕ್ಕೆ ಧಕ್ಕೆ ಆಗೋ ಸಾಧ್ಯತೆಯೂ ಇರ್ತದೆ. ಎಲ್ಲರಿಗೂ ಆಗ್ತದೆ ಅಂತಲ್ಲ. ಇಷ್ಟೆಲ್ಲ ವೇದಾಧ್ಯಯನ ಮಾಡಿ ಉಪನಯನ ಮಾಡಿಕೊಂಡು ವೇದಾಧ್ಯಯನ ಮಾಡಿದವನಿಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂತ ಹೇಳಿದೆ. ಮತ್ತು ಅದನ್ನು ಯಾವುದೋ ಅನಾರೋಗ್ಯ ಬಂದಾಗಂತೂ ಸ್ತ್ರೀಯೂ ಆಗಲಿ ಪುರುಷನೂ ಆಗಲಿ ಬಿಟ್ಟುಬಿಡೋದು ಪ್ರಸಂಗ ಬರ್ತದೆ. ನನಗೂ ಅಂಥ ಪ್ರಸಂಗಗಳು ಬಂದಿರ್ತದೆ, ಎಲ್ಲರಿಗೂ ಬಂದೇ ಇದೆ. ಸ್ತ್ರೀಯರಿಗೆ ಪ್ರತಿನಿತ್ಯ ಇರುವಂಥ ಸಮಸ್ಯೆ, ಪ್ರತಿ ತಿಂಗಳು ಇರುವ ಸಮಸ್ಯೆ, ತಿಂಗಳಿನ ಸಮಸ್ಯೆ, ಋತುಸ್ರಾವದ ಸಮಸ್ಯೆ. ಆ ಸಂದರ್ಭದಲ್ಲಿ ಒಂದು 3-4 ದಿವಸ ಅವರು ವೇದಾಧ್ಯಯನಕ್ಕೆ ಅವರಿಗೆ ಅವಕಾಶ ಕೊಟ್ಟರೆ ವೇದಾಧ್ಯಯನ ಬಿಡಬೇಕಾಗ್ತದೆ. ಅದರ ಪರಿಣಾಮವಾಗಿ ಉಪಾಸನ ಇತ್ಯಾದಿಗಳಲ್ಲಿ ಭಾಗವಹಿಸುವುದನ್ನು ಅವರು ಬಿಡಬೇಕಾಗ್ತದೆ. ಇದೆಲ್ಲ ಸಮಸ್ಯೆ ಇದೆ. ಆ ವೇದಾಧ್ಯಯನ ಉಪನಯನ ಮಾಡಿಕೊಂಡು ವೇದಾಧ್ಯಯನ ಪ್ರಾರಂಭ ಮಾಡಿದವರಿಗೆ ಒಂದು ಕಂಟಿನ್ಯೂಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಸ್ತ್ರೀಯರಿಗೆ ಅದನ್ನು ಬೇಡ ಅಂತ ಹೇಳಿದ್ದಾರೆ ಅಂತ ನನ್ನದೊಂದು ಭಾವನೆ. ಮತ್ತು ಅದನ್ನು ಬೇಡ ಅಂತ ಹೇಳಿದರೂ ಕೂಡ ಅವರಿಗೆ ಅದರಿಂದ ತೊಂದರೆ ಏನಿಲ್ಲ. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ ತಯೇವ ವೇದಾಸ್ತ್ವನ್ಯೇಷಾಂ ನರ್ತೆ ತತ್ ಕಸ್ಯಚಿತ್ ಸುಖಂ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ವೇದಾಧಿಕಾರ ಇರುವಂತಹ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯರಿಗೂ ಕೂಡ ವೇದಾರ್ಥವನ್ನು ತಿಳ್ಕೊಳ್ಳಿಕ್ಕಾಗಿ ಈ ಮಹಾಭಾರತ ಅಂತ ಅನ್ನೋದು ಬೇಕೇ ಬೇಕು. ಮಹಾಭಾರತ ಮತ್ತು ಉಳಿದ ಗ್ರಂಥಗಳು, ವೇದನೂ ಅಧ್ಯಯನ ಮಾಡಬೇಕು, ಅದರ ಅರ್ಥ ನಿರ್ಣಯಕ್ಕಾಗಿ ಮಹಾಭಾರತಾದಿಗಳನ್ನು ಅಧ್ಯಯನ ಮಾಡಬೇಕು. ಇನ್ನು ವೇದಾಧಿಕಾರ ಯಾರಿಗಿಲ್ಲವೋ ಅನ್ಯೇಷಾಂ ಅವರಿಗೆ ತಯೇವ ವೇದ ಸಯೇವ ವೇದ, ಮಹಾಭಾರತವೇ ಮತ್ತು ಮಹಾಭಾರತ ಮೊದಲಾದ ಗ್ರಂಥವೇ ವೇದ. ನರ್ತೆ ತತ್ ಕಸ್ಯಚಿತ್ ಸುಖಂ, ಅದನ್ನು ಬಿಟ್ಟು ಬೇರೆ ಯಾರಿಗೂ ಸುಖ ಇಲ್ಲ ಅಂತ ಹೀಗೆ ಸ್ಪಷ್ಟವಾಗಿ ಅಲ್ಲಿ ಬಂದಿದೆ. ಅಂತೂ ಮಹಾಭಾರತ ಅಂತ ಅನ್ನೋದು ವೇದಕ್ಕಿಂತ ದೊಡ್ಡದು. ಅದು ಕೇವಲ ಉತ್ಪ್ರೇಕ್ಷೆ ಮಾತಲ್ಲ, ಅದು ಪೂರ್ಣವಾಗಿ ಒಂದು ಹಾರ್ಡ್ ಫ್ಯಾಕ್ಟೇ ಅದು. ಆದ್ದರಿಂದ ಮಹಾಭಾರತಕ್ಕಿಂತಲೂ ವೇದಕ್ಕಿಂತಲೂ ಶ್ರೇಷ್ಠವಾದ ಮಹಾಭಾರತವನ್ನು ಅಧ್ಯಯನ ಮಾಡಲಿಕ್ಕೆ ಸ್ತ್ರೀಯರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಈ ಮಹಾಭಾರತಾದಿಗಳ ಅಧ್ಯಯನ ಅವರು ಪ್ರಾರಂಭ ಮಾಡಿದಾಗ ಅದನ್ನು ಒಂದು ವೇಳೆ ತಿಂಗಳಲ್ಲಿ ಒಂದು 3 ದಿವಸ ಬಿಟ್ಟರೆ ಅದರಿಂದ ಏನು ಧಕ್ಕೆನೂ ಕೂಡ ಬರೋದಿಲ್ಲ. ಮತ್ತು ಆ ಮಹಾಭಾರತಾದಿಗಳ ಅಧ್ಯಯನ ಮಾಡಿದರೂ ಕೂಡ ಅವರು ವೈಶ್ವದೇವ, ಬಲಿಹರಣ, ಉಪಾಸನ, ಅಗ್ನಿಹೋತ್ರ ಇತ್ಯಾದಿ ಕರ್ತವ್ಯಗಳಿಗೇನು ಅವರು ಜವಾಬ್ದಾರರಾಗಿರೋದಿಲ್ಲ. ಆ ಜವಾಬ್ದಾರಿ ಬರುವುದು ವೇದಾಧ್ಯಯನ ಮತ್ತು ಉಪನಯನ ಇತ್ಯಾದಿಗಳಿಂದಲೇ. ಹಾಗೆ ನೋಡಿದರೆ ಸ್ತ್ರೀಯರು ಕೂಡ
ಔಪಾಸನ ಅಗ್ನಿಹೋತ್ರ ಇತ್ಯಾದಿಗಳಲ್ಲಿ ಗಂಡನ ಜೊತೆಗೆ ಅವಶ್ಯವಾಗಿ ಪಾಲ್ಗೊಳ್ಬೇಕು, ಅಲ್ಲಿ ಆಹುತಿ ಹಾಕಬೇಕು. ವಿವಾಹ ಕಾಲದಲ್ಲಿ ಲಾಜಹೋಮ ಅಂತೇನು ಪ್ರಾರಂಭ ಕಾಣ್ತದೆ, ಆವತ್ತಿನಿಂದ ಗಂಡ ಹೆಂಡಂದರು ಒಟ್ಟಿಗೆ ಹೋಮ ಮಾಡಬೇಕು. ಇಲ್ಲಿ ಆದರೂ ಅವನು ಗಂಡ ಆ ಹೆಂಡತಿಯ ಅನನುಕೂಲದ ದಿವಸಗಳಲ್ಲಿ ಅವಳಿಗೆ ಋತುಸ್ರಾವ ಇತ್ಯಾದಿ ಇದ್ದಾಗ ಅವನು ಒಬ್ಬನೇ ಮಾಡಿದ. ಅವಳಿಗೆ ಉಳಿದೆಲ್ಲ ದಿವಸವೂ ಅವನ ಜೊತೆಗೆ ಗಂಡನ ಜೊತೆಗೆ ಪಾಲ್ಗೊಳ್ಳಬೇಕಾದ ಅಗತ್ಯ ಅವಳಿಗಿದೆ, ಜವಾಬ್ದಾರಿ ಅವಳಿಗಿದೆ. ತಾನೇ ವೇದಾಧ್ಯಯನ ಮಾಡಿಬಿಟ್ರೆ ತಾನೂ ಕೂಡ ಇದನ್ನೆಲ್ಲ ಮಾಡಬೇಕಾದ ಪ್ರಸಂಗ ಬರ್ತದೆ ಅಂತ ನನಗೆ ಕಾಣಿಸ್ತದೆ. ಜವಾಬ್ದಾರಿಗಳು ಹೆಚ್ಚಾಗ್ತವೆ ಮತ್ತು ಅದರಿಂದ ಅನಾರೋಗ್ಯ ಇತ್ಯಾದಿಗಳು ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಅಷ್ಟು ಕಟ್ಟುನಿಟ್ಟಾಗಿ ಅದು ಬೇಡ ಅಂತ ಅದನ್ನು ಹೇಳಿದ್ದಾರೆ ಅಂತ ನನ್ನ ತಾತ್ಪರ್ಯ. ಹೀಗೆ ತತ್ರ ಜ್ಞಾನೇ ಅಧಿಕಾರಿತ. ತತ್ರ ಅಂದರೆ ವೇದದಲ್ಲಿ, ವೇದೋಕ್ತವಾದ ಕೆಲವು ಭಾಗದಲ್ಲಿ ಯಾವುದನ್ನು ಸ್ತ್ರೀಯರು ಕೇಳಬಾರ್ದೋ ಅಂಥ ಕೆಲವು ಭಾಗಗಳಲ್ಲಿ ಸ್ತ್ರೀಯರಿಗೂ ಕೂಡ ಅಧಿಕಾರ ಇದೆ, ಹೊರತು ಶಾಂತಿ ಪಾಠ ಪುರಸ್ಸರವಾಗಿ ಅಧಿಕಾರ ಇಲ್ಲ ಅಂತಿಷ್ಟು ಕಂಡು ಬರ್ತದೆ. ಮತ್ತು ಈ ವಿಷಯ ನಾವೇನು ನೋಡ್ತಾ ಇದ್ದೀವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ವೇದಾಧ್ಯಯನ ಅಲ್ಲ, ಪುರಾಣಾದಿಗಳ ಅಧ್ಯಯನ, ಮಹಾಭಾರತಾದಿಗಳನ್ನು ಸ್ತ್ರೀಯರು ಕೂಡ ಅಧ್ಯಯನ ಮಾಡಬಹುದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಮಾನ್ಯ ತೀರ್ಥರು ಏನು ಹೇಳ್ತಾ ಇದ್ರು. ನಾನು ವಿದ್ಯಾಮಾನ್ಯ ತೀರ್ಥರ ಸಂಪರ್ಕದಲ್ಲಿದ್ದಾಗ ಇದನ್ನು ಕೇಳಲಿಕ್ಕೆ ನನಗೆ ಅರಿವಿಗೆ ಬರಲಿಲ್ಲ. ವಿದ್ಯಾಮಾನ್ಯ ತೀರ್ಥರ ಸಮೀಪದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಜಿಜ್ಞಾಸೆ ಮಾಡಿದವರು ಸಗ್ರಿ ರಾಘವೇಂದ್ರಾಚಾರ್ಯ ಮೊದಲಾದವರು ಬರೆದದ್ದನ್ನು ಕೂಡ ಗಮನಿಸಿದ್ದೇನೆ. ವಾಮನ ಪುರಾಣದಲ್ಲಿ ತಂತ್ರಜ್ಞಾನೇಪಿ ಶೂದ್ರಾಣಾಂ ನತು ಗ್ರಂಥ ಪುರಸ್ಸರಂ ತತ್ರಯಾ ಬ್ರಾಹ್ಮಣೀ ನಾರಿ ತಸ್ಯಾ ಗ್ರಂಥ ಪುರಸ್ಸರಂ ತಂತ್ರಜ್ಞಾನಿ ಅಧಿಕಾರೋಸ್ತಿ ಅಂತ ವಿದ್ಯಾಮಾನ್ಯ ತೀರ್ಥರು ಇದನ್ನು ತಮ್ಮ ವಿದ್ಯಾಮಾನ್ಯ ಉವಾಚ ಅನ್ನೋ ಲೇಖನದಲ್ಲಿ ಬರೆದಿದ್ದಾರೆ. ಇದು ಸಗ್ರಿ ರಾಘವೇಂದ್ರಾಚಾರ್ಯರು ನಮ್ಮ ಗುರುಗಳು ಸಂಪಾದಿಸಿದ ವಿಷ್ಣು ಸಹಸ್ರನಾಮದಲ್ಲಿ 3ನೇ ಭಾಗದಲ್ಲಿದೆ. ತಂತ್ರಜ್ಞಾನ ಅಂದರೆ ಈ ತಂತ್ರ ಅಂದರೆ ಪುರಾಣಾದಿಗಳು. ಇಲ್ಲಿ ನೋಡಿ, ಇದು ವಾಯುಪುರಾಣದ ವಾಕ್ಯ. ಇದು ನಾವೀಗ ನೋಡ್ತಿರುವ ವ್ಯೋಮ ಸಂಹಿತ ಅಲ್ಲ. ಇಲ್ಲಿ ತಂತ್ರ ಅಂದರೆ ಪುರಾಣಾದಿಗಳು, ಮಹಾಭಾರತಾದಿಗಳು. ಅವುಗಳ ಜ್ಞಾನದಲ್ಲಿಯೂ ಕೂಡ ಸ್ತ್ರೀಯರಿಗೆ ಮಾತ್ರ, ಬ್ರಾಹ್ಮಣ ಸ್ತ್ರೀಯರಿಗೆ ಮಾತ್ರ ಅಧಿಕಾರ. ಶೂದ್ರರು ಗ್ರಂಥ ಪುರಸ್ಸರವಾಗಿ ಅಧ್ಯಯನ ಮಾಡುವಂತಿಲ್ಲ. ಯಾಕೆಂದರೆ ಮುಂದೆ ಅದನ್ನೇ ಹೇಳ್ತಾರೆ, ತತ್ರಯಾ ಬ್ರಾಹ್ಮಣೀ ನಾರಿ, ಆದರೆ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಗ್ರಂಥ ಪುರಸ್ಸರವಾಗಿ ಅದನ್ನು ಅಧ್ಯಯನ ಮಾಡಬಹುದು, ತಂತ್ರಜ್ಞಾನದಲ್ಲಿ ಅವಳಿಗೆ ಅಧಿಕಾರವಿದೆ ಅಂತ ಹೀಗೆ ಅಲ್ಲಿ ಸ್ಪಷ್ಟವಾಗಿ ಬಂದಿದೆ. ಅಲ್ಲೂ ಬ್ರಾಹ್ಮಣ ನಾರಿ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅದು 3 ಇಟ್ಕೋಬೇಕಾ? ಯಾಕಂದರೆ ಅವರು ದ್ವಿಜರು ಅಂತ ಕರೆಸ್ಕೋತಾರೆ. ಅಥವಾ ನಿರ್ದಿಷ್ಟವಾಗಿ ಬ್ರಾಹ್ಮಣಿ ಅಂತಲೇ ಬಂದಿರೋದ್ರಿಂದ ಶೂದ್ರ ಸ್ತ್ರೀ, ವೈಶ್ಯ ಸ್ತ್ರೀ ಮತ್ತು ಕ್ಷತ್ರಿಯ ಸ್ತ್ರೀಯನ್ನು ಹೊರತುಪಡಿಸಿ ಬ್ರಾಹ್ಮಣ ಸ್ತ್ರೀಗೆ ಮಾತ್ರ ಇದನ್ನು ಅನ್ವಯಿಸಬೇಕಾ ಅಂತನ್ನೋದು ನಮಗೇನು ಸ್ಪಷ್ಟ ಇಲ್ಲ. ಅಂತೂ ಬ್ರಾಹ್ಮಣ ಸ್ತ್ರೀಯರಿಗಂತೂ ಭಾರತಾದಿಗಳನ್ನು ಗ್ರಂಥ ಹಿಡಿದು ಅಧ್ಯಯನ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅದರಿಂದ ಕಂಡು ಬರ್ತದೆ. ಇದು ವಿದ್ಯಾಮಾನ್ಯ ತೀರ್ಥರ ಲೇಖನ ನಾನು ಗಮನಿಸಿ ಹೇಳಿದ್ದೆ. ಇದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಆಗಿದೆ ಅಂತ ನಾನು ಈಗಾಗಲೇ ನಿಮಗೆ ಹಿಂದೆ ಹೇಳಿದ್ದೆ. ಅಲ್ಲಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈಗ ನಾವು ನೋಡ್ತಿರುವ ಭಾಗದಲ್ಲಿ ವ್ಯೋಮ ಸಂಹಿತಾದ ಭಾಗವನ್ನು ಉದ್ಧರಿಸಿದ್ದಾರೆ. ಈ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನಿ ಅಥವಾ ತತ್ರಜ್ಞಾನಿ ಅಧಿಕಾರಿತ ಅಂತ ಅವ್ರು ಹೇಳಿದ್ದಾರೆ. ಹೀಗೆ ಅವರು ಸ್ಪಷ್ಟವಾಗಿ ಹೇಳಿರುವಾಗ, ಗ್ರಂಥ ಪುರಸ್ಸರವಾಗಿ ಅವರಿಗೆ ಅಧ್ಯಯನ ಇಲ್ಲ ಅಂತ ಆಚಾರ್ಯ ಸ್ಪಷ್ಟವಾಗಿ ಹೇಳಿರುವಾಗ, ವಾಯುಪುರಾಣದ ಭಾಗವನ್ನು ತೆಗೆದು ನೀವು ಇದು ಆಚಾರ್ಯರ ಮಾತಿಗೂ ಒಂದು ಅಪವಾದ ಅಂತ ಅಂತೀರಲ್ಲ, ಇದು ಹೇಗೆ ಅಂತ ಹಿಂದೆ ನಡೆದಂಥ ಒಂದು ಸೆಮಿನಾರ್ನಲ್ಲಿ ಬಹಳ ದೀರ್ಘವಾದಂಥ ಒಂದು ಚರ್ಚನೆ ಆಯಿತು. ಆಚಾರ್ಯರ ಆ ಗ್ರಂಥಗಳನ್ನು ಉದ್ಧರಿಸಿರುವುದೇನಿರ್ತದೆ ಅದು ಯಾವುದೇ ಅಪವಾದಕ್ಕೆ ಅವಕಾಶ ಇಲ್ಲದೇ ಇರುವಂತೆ ಮತ್ತು ಯಾವುದೇ ಸಂಶಯಕ್ಕೆ ಅವಕಾಶ ಇಲ್ಲದೇ ಇರುವಂತೆ ಅವರು ಸಾಮಾನ್ಯವಾಗಿ ಹೇಳಿರ್ತಾರೆ. ನೀವು ವಾಯುಪುರಾಣದ ಮಾತನ್ನು ಅದಕ್ಕೂ ಅಪವಾದ ಅಂತೀರಲ್ಲ, ಇದು ಹೇಗೆ ಅದನ್ನು ಅಂತ ಹೀಗೊಂದು ಪ್ರಶ್ನೆ. ಯಾಕಂದರೆ ಸಗ್ರಿ ರಾಘವೇಂದ್ರಾಚಾರ್ಯ ಆ ಥರ ಹೇಳಿದ್ದಾರೆ. ವಾಯುಪುರಾಣ ಅಂತರ್ಗತ ಮಾಘಮಾಸ ಮಹಾತ್ಮ್ಯದಲ್ಲಿ 17ನೇ ಅಧ್ಯಾಯದಲ್ಲಿ ಅಧಿಕಾರಿ ಪ್ರಭೇದಗಳನ್ನು ಹೇಳಿದ್ದಾರೆ. ವೇದಾಧ್ಯಯನ ಹೀನರಾದ ಅಧಮಾಧಿಕಾರಿಗಳ ಬಗ್ಗೆ
ಹೀಗೊಂದು ಉಲ್ಲೇಖ. ನಾರೀಣಾಂ ಚೈವ ಶೂದ್ರಾಣಾಂ ತಂತ್ರ ಮಾರ್ಗೆ ಅಧಿಕಾರಿತ. ತಂತ್ರ ಮಾರ್ಗ ಅಂದರೆ ಈ ಪೌರುಷೇಯ ಗ್ರಂಥಗಳು ಅಂತ, ಇದು ಸಾಮಾನ್ಯವಾದ ಒಂದು ನಿಯಮ. ಇಷ್ಟಾದ ಮೇಲೆ ತಂತ್ರಜ್ಞಾನೇಪಿ ಶೂದ್ರಾಣಂ ನತು ಗ್ರಂಥ ಪುರಸ್ಸರಂ. ಆದರೆ ಶೂದ್ರರು ಮೊದಲಾದವರಿಗೆ ಗ್ರಂಥ ಪುರಸ್ಸರವಾಗಿ ಅಧ್ಯಯನದ ಅಧಿಕಾರ ಇಲ್ಲ. ತತ್ರಯ ಬ್ರಾಹ್ಮಣೀ ನಾರಿ, ಅವಳು ಮಾತ್ರ ಗ್ರಂಥ ಪುರಸ್ಸರವಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೀಗೆ ಅಲ್ಲಿ ಉಲ್ಲೇಖ ಬಂದಿದೆ. ಹೀಗೆ ವಾಯುಪುರಾಣದ ಈ ಮಾತು ವ್ಯೋಮ ಸಂಹಿತಾದ ಮಾತಿಗೆ ಅಪವಾದ. ವ್ಯೋಮ ಸಂಹಿತಾದ ಮಾತು ಕೇವಲ ಸಾಮಾನ್ಯವಾಗಿ ಶೂದ್ರ ಮೊದಲಾದ ಎಲ್ಲ ಸ್ತ್ರೀಯರನ್ನು ಕುರಿತು ಹೇಳಿದೆ. ಶೂದ್ರ ಅಂತಲ್ಲಿ ಪ್ರಯೋಗ ಇದೆಯಲ್ಲ, ಅದು ಎಲ್ಲ ಸ್ತ್ರೀಯರಿಗೂ ಹೇಳಿದ್ದು ಹೊರತು ಬ್ರಾಹ್ಮಣ ಸ್ತ್ರೀಗೆ ಮಾತ್ರ ನಾವು ವಾಯುಪುರಾಣದಲ್ಲಿ ಬಂದಿರೋ ಮಾತನ್ನೇ ಅವಲಂಬಿಸಬೇಕು. ಅದರಿಂದ ಆಚಾರ್ಯರ ಮಾತಿಗೆ ವಾಯುಪುರಾಣದ ಮಾತು ಅಪವಾದ ಅಂತ ಎಲ್ಲರೂ ಕೂಡ ಅಭಿಪ್ರಾಯ ಪಡ್ತಾರೆ. ಆಚಾರ್ಯರ ಮಾತಿಗೆ ಅಪವಾದವನ್ನು ನೀವು ಹೀಗೆಲ್ಲ ಹೇಳೋದಾದರೆ, ಇಡೀ ಸರ್ವಮೂಲದಲ್ಲಿ ಆಚಾರ್ಯ ಹೇಳಿರುವ ಅಲ್ಲಲ್ಲಿ ಅನೇಕ ಪ್ರತಿಪಾದನೆ ಮಾಡಿರುವ ವಿಷಯಗಳಿಗೆಲ್ಲ ಮತ್ತೆ ಯಾವುದಾದ್ರೂ ಅಪವಾದವನ್ನು ಮುಂದೆ ಬರುವ ಯಾರು ಟೀಕಾಕಾರರು, ಟಿಪ್ಪಣಿಕಾರರು, ವಿಮರ್ಶೆ ಮಾಡುವವರು ಆಚಾರ್ಯರ ಮಾತಿಗೂ ಅಪವಾದವನ್ನು ತಂದು ಒಡ್ಡಬಹುದು. ಆವಾಗ ತತ್ವನಿರ್ಣಯ ಹೇಗಾಗೋದು ಅಂತ ದೊಡ್ಡ ಚರ್ಚೆನೇ ನಡೀತಾವತ್ತು. ಆದರೆ ಅದೇನು ದೊಡ್ಡ ವಿಷಯ ಅಲ್ಲ. ಆಚಾರ್ಯರ ಅನೇಕ ಮಾತುಗಳಿಗೆ ಟೀಕಾ ಟಿಪ್ಪಣಿಕಾರರು ಸ್ವಲ್ಪ ಅರ್ಥ ಬದಲಾಯಿಸಿ ಹೇಳಿರುವುದು ಇದೆ, ಅದನ್ನು ಸಂಪ್ರದಾಯದಲ್ಲಿ ಒಪ್ಪಿದ್ದಾರೆ ಅಂತ ಉಳಿದವರು ಕೂಡ ಚರ್ಚೆ ಮಾಡಿದರು. ಇನ್ನೊಂದು ಬಾರಿ ಅದ್ರ ಬಗ್ಗೆ ಚರ್ಚೆ ನಡೀಬೇಕು ಅಂತ ಅವತ್ತು ಕೊನೆಗೊಂದು ನಿರ್ಣಯ ಪಾಸ್ ಮಾಡಿದರು. ಮುಂದಿನ ಚರ್ಚೆ ಅವಾಗ ಆಗಿಲ್ಲ. ಆಗಾಗ ಒಂದು 5-6 ಗಂಟೆ ಚರ್ಚೆ ಆಗಿದ್ರು, ಇನ್ನೂ ಅದು ಬಾಕಿ ಇದೆ. ಯಾವಾಗ ಮಾಡ್ತಾರೆ. ಇಲ್ಲಿ ನೋಡಿ, ಈ ವಾಯುಪುರಾಣದ ಮಾತಿದೆಯಲ್ಲ, ಇಲ್ಲಿ ಒಂದು ಸಂಗತಿ ನಾವು ಗಮನಿಸಬೇಕಾದ್ದು. ತತ್ರಯ ಬ್ರಾಹ್ಮಣಿ ನಾರಿ ಅಂತ ಇವತ್ತು ವಿದ್ಯಾಧೀಶ ತೀರ್ಥರು ಪಲಿಮಾರ ಮಠದ ದೊಡ್ಡ ಸ್ವಾಮಿಗಳೇನಿದ್ದಾರೆ ಅವರು ಕೂಡ ನಮ್ಮ ಗುರುಗಳು ಈ ಥರ ಹೇಳ್ತಾ ಇದ್ರು ಅಂತ ಅನ್ನೋದನ್ನ ನೆನಪು ಮಾಡ್ಕೊಂಡಿದ್ದಾರೆ ನಮ್ಮ ಎದುರಿಗೆ. ಯಾಕೆ ಹೇಳಿದೆ ಅಂದರೆ, ವಿದ್ಯಾಮಾನ ತೀರ್ಥರ ಸನ್ನಿಧಾನದಲ್ಲಿ ನೇರವಾಗಿ ನಾನು ಇದನ್ನು ಜಿಜ್ಞಾಸೆಗೆ ಒಳಪಡಿಸಿರಲಿಲ್ಲ. ನನಗೆ ಆವಾಗ ಇದ್ರ ಬಗ್ಗೆ ಅರಿವಿರಲಿಲ್ಲ, ಅದರಿಂದ ಹಾಗೆ ಉಳಿದಿತ್ತು. ಮತ್ತು ಈ ಮಾತೇನಿದೆ, ಕೆಲವು ಸರಿ ಹೀಗೆ ನಾವೇನೋ ಚರ್ಚೆ ಮಾಡ್ತಾ ಕೂತಾಗ ಉಡುಪಿ ಕಡೆಯವರು ಈ ನಿಯಮವನ್ನು ಸಡಿಲಿಸಿದ್ದಾರೆ. ವಿಷ್ಣು ಸಹಸ್ರನಾಮ ಓದಲಿಕ್ಕೆ ಮತ್ತು ಮಹಾಭಾರತ, ಭಾಗವತ ಇತ್ಯಾದಿ ಪೌರುಷೇಯ ಗ್ರಂಥಗಳನ್ನು ಓದಲಿಕ್ಕೆ ಅಧಿಕಾರ ಇದೆ ಅಂತ ಉಡುಪಿ ಕಡೆ ಜನ ಹೇಳ್ತಾರೆ. ಘಟ್ಟದ ಮೇಲೆ ಅದಿಲ್ಲ ಅಂತ ಹೀಗೆ ಯಾರಿಗಾದರೂ ಒಂದು ಗ್ರಹಿಕೆ ಬರೋ ಸಾಧ್ಯತೆ ಇದೆ. ಅದಕ್ಕೆ ಅಪವಾದಗಳನ್ನು ನಾವು ಗಮನಿಸಬೇಕು. ನಾವು ಮೊದಲು ಇದೆಲ್ಲ ಗಮನಕ್ಕೆ ಬಂದಿರಲಿಲ್ಲ. ಮಧ್ವಮತ ಸಾರ ಅಂತ ಇದನ್ನು ಮಾಡಿದವರು ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯ. ಇದು ತಾಮ್ರಪರ್ಣಿ ಅಂತಲ್ಲ, ಪದ್ಮನಾಭ ಸೂರಿಗಳು ಅಂತ ಇವ್ರದ್ದು ಹೆಸರು. ಇವರು ಅದನ್ನು ಮಧ್ವಮತ ಸಾರ ಇದನ್ನು ರಚನೆ ಮಾಡುವಾಗ ಅಲ್ಲಿ ನಚ ಅಧ್ಯಯನವತಃ ಏವ ಮೋಕ್ಷಯೋಗ್ಯತ್ವೆ, ನಾವೀಗ ಪ್ರಸ್ತುತ ಮೂಲ ನೋಡ್ತಾ ಇದ್ದೀವಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅದನ್ನು ಅವರು ಚರ್ಚೆಗೆ ತಗೊಂಡಿದ್ದಾರೆ. ಅಧ್ಯಯನ ಮಾತ್ರವತಃ ಅಂಥೇಳಿ ಒಂದು ಬ್ರಹ್ಮಸೂತ್ರ ಮುಂದೆ 3ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ ಬರೋದಿದೆ, 12ನೇ ಸೂತ್ರ. ಅವನಿಗೆ ಮಾತ್ರ ಮೋಕ್ಷಯೋಗ್ಯತೆ ಇದೆ ಅಂತ ಹೇಳಿದರೆ, ಶ್ರೀಣಾಂ ಮೋಕ್ಷ ನ ಸ್ಯಾತ್, ಅವ್ರಿಗೆ ಸ್ತ್ರೀಯರಿಗೆ ಮೋಕ್ಷ ಇಲ್ವಲ್ಲ, ಆಗದಂತ ಆಗ್ತದಲ್ಲ. ಯಾಕೆಂದರೆ ವೇದಾಧ್ಯಯನ ಅಭಾವಾತ್, ವೇದಾಧ್ಯಯನ ಅವ್ರಿಗೆ ಇಲ್ವಲ್ಲ ಅಂದರೆ ಹಾಗಲ್ಲ. ಭಾರತಾದಿ ರೂಪ ವೇದ ಅಧ್ಯಯನ ಸದ್ಭಾವಾತ್, ಭಾರತ, ಭಾಗವತ ಮೊದಲಾದ ಪೌರುಷೇಯ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ ಅಂತಾರವರು. ಸ್ಪಷ್ಟವಾಗಿ ಅಧ್ಯಯನ ಅಂತಲೇ ಶಬ್ದ ಪ್ರಯೋಗ ಮಾಡಿದ್ದಾರೆ. ಈ ಒಂದು ಇಂಥ ಒಂದೆರಡು ವಾಕ್ಯ ನಮಗೆ ಸಿಕ್ಕ ಮೇಲೆ, ಸುಮತೀಂದ್ರ ತೀರ್ಥರ ವಾಕ್ಯನೂ ಇನ್ನೊಂದು ಸಿಕ್ಕ ಮೇಲೆ ಅಧ್ಯಯನ ಮಾಡಬೇಕು ಸ್ತ್ರೀಯರು ಪೌರುಷೇಯ ಗ್ರಂಥಗಳನ್ನು ಅನ್ನುವ ವಾದಕ್ಕೆ ಹೆಚ್ಚು ಬಲ ಬಂತು ಆವತ್ತಿನ ಸೆಮಿನಾರ್ನಲ್ಲಿ. ಗೀತಾ ಭಾಷ್ಯದಲ್ಲಿ ಅದನ್ನು ಹೇಳಿದ್ದಾರೆ. ವೇದ ಅನಧಿಕಾರಿಣಾಂ ಸ್ತ್ರೀಶೂದ್ರಾದೀನಾಂ ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇದಿತಿ ಕೃಪಾಲು ಮಹಾಭಾರತ ಸಂಹಿತಾಮಸಿ ಕ್ಲಿಪತ್ ಅಂತ. ವೇದಾಧಿಕಾರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗಿದೆ. ಆ ವೇದಾಧಿಕಾರ ಇಲ್ಲದೇ ಇರುವಂತಹ ಸ್ತ್ರೀ ಶೂದ್ರ ಮೊದಲಾದವರಿಗೆ ಧರ್ಮದ ಜ್ಞಾನ ಆಗಬೇಕು, ಆ ಮೂಲಕ ಮೋಕ್ಷ ಆಗಬೇಕು ಅನ್ನೋ ಕೃಪೆಯಿಂದ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿದರು. ಇದನ್ನಿಂದ ತಿಳಿತದೆ ಅವರಿಗೆ ಅಧ್ಯಯನ ಮಾಡಬೇಕು ಅಂತ ಅಧಿಕಾರ ಇದೆ. ವೇದಕ್ಕೆ ಅಧಿಕಾರಿಗಳು ಅಂದ್ರೆ ಏನರ್ಥ?
ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಅಧ್ಯಯನಕ್ಕೆ ಅಧಿಕಾರಿಗಳು ಅಂತ ಅರ್ಥ. ಅದಕ್ಕೆ ಅಧಿಕಾರಿಗಳು ಅಲ್ಲ ಅಂದರೆ ಅಧ್ಯಯನಕ್ಕೆ ಅಧಿಕಾರಿಗಳಲ್ಲ. ವೇದಗಳನ್ನಾದರೆ ಬರೇ ಶ್ರವಣ ಮಾಡಬೇಕು, ತಾವೇ ಅಧ್ಯಯನ ಮಾಡಬೇಕು ಅಂದರೆ ಮಹಾಭಾರತಾದಿಗಳನ್ನು ಅಧ್ಯಯನ ಮಾಡಬೇಕು. ಹೀಗೆ ಆ ಸಂದರ್ಭವನ್ನೇ ಗಮನಿಸಿದರೆ ಸ್ಪಷ್ಟವಾಗಿ ಭಾರತಾದಿ ರೂಪ ವೇದ ಅಧ್ಯಯನ ಸದ್ಭಾವಾತ್ ಅಂತ ಆ ಪದ್ಮನಾಭ ಸೂರಿಗಳು ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ವೇದಾರ್ಥ ಜ್ಞಾನ ವೇದಾರ್ಥಜ್ಞಂ ಅಧಿಕಾರ ವರ್ಜಿತಂ ಚ ಸ್ತ್ರೀಯಾದಿಕಂ ಅವೇಕ್ಷ ಪ್ರಾರ್ಥಯಾಮಾಸುಹು. ಈ ಜಗತ್ತಿನ ಒಡೆಯರಾದ ಬ್ರಹ್ಮರುದ್ರ ಮೊದಲಾದವರು ಸಂಸಾರದಲ್ಲಿ ಕ್ಲೇಶ ಪಡುತ್ತಿರುವ ಜನರನ್ನು ಗಮನಿಸಿ ವೇದದ ಅರ್ಥವನ್ನು ತಿಳಿಯದ ವೇದಾಧಿಕಾರ ರಹಿತರಾದ ಸ್ತ್ರೀಯಾಧಿಕಂ ಅವರನ್ನು ಗಮನಿಸಿ ಪ್ರಾರ್ಥನೆ ಮಾಡಿದರು. ಆವಾಗ ಆ ಭಗವಂತ ವ್ಯಾಸತ್ವೇನ ಅವತಾರ ಮಾಡಿ ವೇದದ ಅರ್ಥವನ್ನು ಮೀರಿದ ಅರ್ಥಗಳನ್ನು ಒಳಗೊಂಡಂತಹ ಈ ತನಗೆ ಮಾತ್ರ ಗೊತ್ತಿರುವಂತಹ ಅನೇಕ ಸಂಗತಿಗಳನ್ನು ಮಹಾಭಾರತದಲ್ಲಿ ತುಂಬಿ ಅದನ್ನು ರಚನೆ ಮಾಡಿದರು ಅಂತ ಹೀಗೆ ಪದ್ಮನಾಭ ಸೂರಿಗಳು ಆ ಕಾಲದಲ್ಲೂ ಕೂಡ ಇದು ಇತ್ತು. ಈ ಒಂದು ವಿಷಯ ಎಲ್ಲರೂ ಎಲ್ಲ ಸಂಪ್ರದಾಯಸ್ಥರು ಕೂಡ ಸ್ತ್ರೀಯರು ಮಹಾಭಾರತಾದಿಗಳನ್ನು ಅಧ್ಯಯನ ಮಾಡಬಾರ್ದು ಅಂತ ಹೇಳ್ತಿರ್ಲಿಲ್ಲ, ಮಾಡಬಹುದು ಅಂತ ಹೇಳ್ತಿದ್ದವರು ಕೆಲವರು ಇದ್ದರು ಅನ್ನೋದು ಗೊತ್ತಾಗ್ತದೆ. ಮತ್ತು ಈಗೇನು ನಾವು ಬ್ರಹ್ಮಸೂತ್ರ ಭಾಷ್ಯ ನೋಡ್ತಾ ಇದ್ದೀವಲ್ಲ, ಈ ಭಾಷ್ಯ ಮತ್ತು ತತ್ವಪ್ರಕಾಶಿಕ ಇದೇ ಭಾಗಕ್ಕೆ ಸುಮತೀಂದ್ರ ತೀರ್ಥರು ರಾಯರ ಮಠದವರು, ಇದನ್ನು ಘಟ್ಟದ ಮೇಲಿನವರು. ಪದ್ಮನಾಭ ಸೂರಿಗಳು ಎಲ್ಲಿಯವರು ಅನ್ನೋದು ಗೊತ್ತಿಲ್ಲ, ಸುಮತೀಂದ್ರ ತೀರ್ಥರು ಮಾತ್ರ ಘಟ್ಟದ ಮೇಲಿನವರು ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಏನು ಸಂಶಯ ಇರೋದಿಲ್ಲ. ಅವರು ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ಅವರು ತಮ್ಮ ಅಭಿಪ್ರಾಯ ಹೇಳುವಾಗ ಈ ಥರ ಹೇಳಿದ್ದಾರೆ. ಏಕದೇಶೀಯ ಪರೋಕ್ತೇತು ನತು ಗ್ರಂಥ ಪುರಸ್ಸರೆ ಶ್ರೀಶೂದ್ರಾದೀನಾಮಿ ತಂತ್ರಜ್ಞಾನೇ ಅಧಿಕಾರಿತ. ಅದು ಹೇಗೆ ನ ಸರ್ವತ್ರ ಕಿಂತು ಪರೇಣ ಗುರುಣ ಉಕ್ತೆ. ಇನ್ನೊಬ್ಬರು ಯಾರೋ ಗುರುವಿನಿಂದ ಹೇಳಲ್ಪಡಬೇಕದು, ಅದರ ಒಂದು ಭಾಗವನ್ನು ಇವರು ಕೇಳಬಹುದು. ನ ಗ್ರಂಥಪಠನ ಪುರಸ್ಸರ ತದ್ಧೇತುಕ ಅಪಾದನೀಯ. ತಾವು ತಮ್ಮ ಅಭಿಪ್ರಾಯ ಹೀಗೆ ಹೇಳಿದ್ದಾರೆ, ಹೇಳಿ ನಾವು ಹೀಗೆ ಹೇಳ್ತಿದ್ದೀವಿ. ಆದರೆ ಅತ್ರ ಒಂದು ಶ್ಲೋಕ ಉದ್ಧರಿಸ್ತಾರೆ, ಅದೇ ಈ ವಾಯುಪುರಾಣದ್ದು. ತತ್ರಯ ಬ್ರಾಹ್ಮಣಿ ನಾರಿ ತಂತ್ರ ಶ್ರವಣ ಯೋಗ್ಯಕ. ನೋಡಿದ್ದು ಭರದ್ವಾಜ ಸಂಹಿತಾದಲ್ಲಿ ಬಂದಿರೋ ಮಾತು, ಬರೇ ವಾಯುಪುರಾಣದ ಮಾತ್ರ ಅಲ್ಲ. ಬ್ರಾಹ್ಮಣ ಸ್ತ್ರೀ ಏನಿದ್ದಾಳೆ ಅವಳಿಗೆ ತಂತ್ರದ ಶ್ರವಣದ ಯೋಗ್ಯತೆ ಇದೆ ಅಂತ ಭಾರದ್ವಾಜ ವಚನದ ಅನುಸಾರವಾಗಿ ವಾಯುಪುರಾಣದ ಮಾತನ್ನು ಉದ್ಧರಿಸ್ತಾರೆ. ತತ್ರಯ ಬ್ರಾಹ್ಮಣಿ ನಾರಿ ತಸ್ಯಾಹ ಗ್ರಂಥ ಪುರಸ್ಸರಂ ತಂತ್ರಜ್ಞಾನೇ ಅಧಿಕಾರ ಅಸ್ತಿ. ಗ್ರಂಥವನ್ನು ತಾನು ಕೈಯಲ್ಲಿ ಹಿಡಿದು ಅವಳು ಮೊದಲಿಂದ ಕೊನೆ ತನಕ ಅದನ್ನು ಅಧ್ಯಯನ ಮಾಡಬಹುದು. ಅಲ್ಲೊಂದಿಷ್ಟು ವೇದದ ಶಬ್ದಗಳನ್ನೇ ವ್ಯಾಖ್ಯಾನ ಮಾಡುವಂಥ ಭಾಗಗಳಿದ್ದರೆ ಅದನ್ನಷ್ಟು ಬಿಟ್ಟರೆ ಸಾಕು. ಇತಿ ವಾಯುಪುರಾಣ ವಚನಾನುಸಾರೇಣ ಬ್ರಾಹ್ಮಣ್ಯಾ ಗ್ರಂಥ ಪುರಸ್ಸರೇ ತಂತ್ರಜ್ಞಾನ ಅಧಿಕಾರ ಅಸ್ತಿ ವಿಶೇಷ ಇತ್ಯಾಹುಹು. ಇದು ಹೀಗೆ ಕೆಲವರು ವಿದ್ವಾಂಸರು ಮೊದಲಾದವರು ಅಭಿಪ್ರಾಯ ಪಡ್ತಾರೆ ಅಂತ ಬಂದಿದೆ. ಸುಮತೀಂದ್ರ ತೀರ್ಥರು ಬೇರೆಯವರು ಕೆಲವರ ಅಭಿಪ್ರಾಯವನ್ನು ಉದ್ಧರಿಸಿದ್ದಾರೆ. ಆವಾಗಲ್ಲಿ ಹಿರಿಯ ವಿದ್ವಾಂಸರಿದ್ದವರು ಏನು ಹೇಳಿದರು ಅಂದರೆ, ಸುಮತೀಂದ್ರ ತೀರ್ಥರು ತಾವಿದನ್ನು ನೇರವಾಗಿ ಒಪ್ಪಿದ್ದೀವಿ ಅಂತ ಹೇಳಲಿಲ್ಲ, ಆದರೆ ಇನ್ನೊಬ್ಬರು ಹೇಳಿದ್ದನ್ನು ಅವರು ನಿರಾಕರಿಸಲಿಲ್ಲ. ಆದ್ದರಿಂದ ಸುಮತೀಂದ್ರ ತೀರ್ಥರಿಗೂ ಇದು ಸ್ವೀಕಾರಕ್ಕೆ ಯೋಗ್ಯ ಅಂತ ನಾವು ತಿಳ್ಕೊಳ್ಬಹುದು ಅಂತಿಷ್ಟು ಅಭಿಪ್ರಾಯಪಟ್ಟರು. ಆದ್ದರಿಂದ ಈ ವಿಷಯ ಯಾರು ಘಟ್ಟದ ಕೆಳಗಿನವರು ಅಧ್ಯಯನದ ಪರವಾಗಿದ್ದಾರೆ, ಮೇಲಿನವರು ಅಧ್ಯಯನದ ವಿರುದ್ಧವಾಗಿದ್ದಾರೆ ಅಂತ ಹಾಗೇನು ಯಾರು ಭಾವಿಸಬೇಕಾಗಿಲ್ಲ. ಭಿನ್ನಾಭಿಪ್ರಾಯ ಸಹಜ, ಆದರೆ ಎಲ್ಲರೂ ಕೂಡ ಸಾರಾಸಗಟಾಗಿ ಘಟ್ಟದ ಕೆಳಗಿನವರಾಗಲಿ ಮೇಲಿನವರಾಗಿ ಅಭಿಪ್ರಾಯದ ಪರವಾಗಿ ಆದರೂ ಅಭಿಪ್ರಾಯದ ವಿರುದ್ಧವಾಗಿ ಆದರೂ ಇರಲಿಲ್ಲ ಅನ್ನೋದನ್ನು ಕೂಡ ನಾವು ಈ ಎಲ್ಲ ಮಾತುಗಳಿಂದ ಗಮನಿಸಬೇಕು. ಪದ್ಮನಾಭ ಸೂರಿಗಳು ಕೂಡ ಮಧ್ವ ಸಿದ್ಧಾಂತ ಸಾರ ಇದನ್ನು ರಚನೆ ಮಾಡಿದ ಆ ಪದ್ಮನಾಭ ಸೂರಿಗಳು ಉತ್ತರಾದಿ ಮಠದವರು ಅಂತ ನಮಗೆ ಸ್ಪಷ್ಟೀಕರಣ ಸಿಕ್ತು. ಅದನ್ನು ಕೂಡ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನ ನಾನೇ ಇವ ಅಂತ ಗೀತಾ ಪ್ರಸ್ಥಾನದಲ್ಲಿ ಹೇಳಿರೋದ್ರಿಂದ ಪ್ರತಿಯೊಬ್ಬರ ಯೋಗ್ಯತೆಯೂ ಕೂಡ ಅನಾದಿಯಾದದ್ದು, ಅದು ನಾನಾ ರೀತಿಯಾಗಿರೋದ್ರಿಂದ ಅವರ ಕೈಯಿಂದ ಏನು ಸಾಧನೆ ಆಗಬೇಕೋ ಅದನ್ನೆಲ್ಲ ಭಗವಂತ ಮಾಡಿಸ್ತಾನೆ. ಸ್ತ್ರೀ ಆಗಲಿ ಪುರುಷನಾಗಲಿ ಬ್ರಾಹ್ಮಣನಾಗಲಿ ಮುಂದೆ ಒಂದು ಜನ್ಮದಲ್ಲಿ ಅವರಿಗೆ ಈಗಿರುವ ತೊಂದರೆಗಳೆಲ್ಲ ಪರಿಹಾರ ಕಂಡು ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಬೇಕಾದ ಏನೇನು ಅವರು ಅಧ್ಯಯನ ಮಾಡಬೇಕಾಗಿದೆಯೋ, ಏನೇನು ತಿಳಿಬೇಕಾಗಿದೆಯೋ
ಅದೆಲ್ಲವನ್ನೂ ಅವರು ತಿಳಿದೇ ಮುಕ್ತರಾಗ್ತಾರೆ. ಅಲ್ಲಿ ಅದಕ್ಕಿಂತ ಮೊದಲು ಅವರು ಮುಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶಾಸ್ತ್ರದಲ್ಲಿ ಬಂದಿದೆ. ಅನೇಕ ಜನ ಸ್ತ್ರೀಯರು, ಈ ಶಚಿ ಮೊದಲಾದ ಸ್ತ್ರೀಯರು, ಅವರು ಈ ಜಗತ್ತಿನಲ್ಲಿ ಅವತಾರ ಮಾಡಿದಾಗ ಇಂದ್ರನ ಪತ್ನಿ, ಈ ಅರ್ಜುನನ ಪತ್ನಿಯಾಗಿ ಅವಳು ಚಿತ್ರಾಂಗದ, ಅವಳು ಶಚಿ ಅವತಾರ, ದ್ರೌಪದಿ ಭಾರತೀ ದೇವಿಯ ಅವತಾರ, ಮತ್ತು ಉಳಿದ ಸ್ತ್ರೀಯರನ್ನು ತನ್ನೊಳಗೆ ಇಟ್ಕೊಂಡವಳು. ಇಂಥವರೆಲ್ಲ ದೇವತಾ ಸ್ತ್ರೀಯರು ಇರ್ತಾರಲ್ಲ. ಹಿಂದೆ ನಿಮ್ಮಲ್ಲಿ ಕೆಲವ್ರ ಜೊತೆಗೆ ನಾನು ಇದನ್ನು ಹೇಳಿದ್ದೆ. ಯಾಕೆ ದೇವತಾ ಸ್ತ್ರೀಯರಿಗೆ ಅಧಿಕಾರ ಇರ್ತದೆ ಅಂತಂದರೆ, ಆ ದೇವತಾ ಸ್ತ್ರೀಯರಿಗೆ ಮಾಸಿಕ ಧರ್ಮ ಇರೋದಿಲ್ಲ. ಮೂಲ ರೂಪದಲ್ಲಿ, ಅವತಾರ ರೂಪದಲ್ಲಿ ಮಾಸಿಕ ಧರ್ಮ ಇದ್ದೇ ಇರ್ತದೆ. ಆದರೆ ಅವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಮೂಲ ರೂಪದಲ್ಲಿ ಮಾತ್ರ ದೇವತಾ ಸ್ತ್ರೀಯರಿಗೆ ಋತುಧರ್ಮ ಇತ್ಯಾದಿಗಳು ಇರೋದಿಲ್ಲ ಅಂತ ನನ್ನ ಭಾವನೆ. ಆ ಋತುಧರ್ಮ, ಮಾಸಿಕ ಸ್ರಾವ ಇತ್ಯಾದಿ ಎಲ್ಲ ಇರೋದು ಅದು ಎಲ್ಲಿ, ಇದು ಪಾರ್ಥಿವ ದೇಹ, ಪೃಥ್ವಿ ಮಹಾಭೂತ ಹೆಚ್ಚಿರುವಂಥ ನಮ್ಮಂಥ ದೇಹದಲ್ಲಿ ಮಾತ್ರ. ದೇವತಾ ಪುರುಷರಿಗೆ, ದೇವತಾ ಸ್ತ್ರೀಯರದೆಲ್ಲ ಜ್ಯೋತಿರ್ಮಯವಾದ ದೇಹ, ಆದ್ದರಿಂದ ಅವರಿಗೆ ಋತುಸ್ರಾವ ಇರೋದಿಲ್ಲ ಅಂತ ನನ್ನದೊಂದು ತೀರ್ಮಾನ. ಅದು ಹೇಗೆ, ಅಲ್ಲಿ ಎಲ್ಲಿದೆ, ಯಾವ ಗ್ರಂಥದಲ್ಲಿದೆ ಅಂತ ಕೇಳಿಬಿಡಿ, ನನಗೇನು ಅನಿಸಿದ್ದನ್ನು ಹೇಳಿದೆ. ಮತ್ತು ಅಂಥ ದೇವತಾ ಸ್ತ್ರೀಯರು ಇಲ್ಲಿ ಅವತಾರ ಮಾಡಿ ಬಂದಾಗ ಅವರಿಗೆ ಈ ರಜಸ್ರಾವ ಇತ್ಯಾದಿ ಇರ್ತದೆ. ಆದರೆ ಅಂತ ಅವರು ಮೂಲಭೂತವಾಗಿ ಶುದ್ಧವಾದ ಯೋಗ್ಯತೆ ಇದ್ದವರಾದ್ದರಿಂದ ಇಲ್ಲಿ ಅವತಾರ ಮಾಡಿ ಬಂದಾಗ ಒಂದು 3 ದಿವಸ 4 ದಿವಸ ಅವರಿಗೆ ವೇದಾಧ್ಯಯನದ ಅಧಿಕಾರಕ್ಕೆ ಚ್ಯುತಿ ಬಂದರೂ ಕೂಡ, ವೇದಾಧ್ಯಯನಕ್ಕೆ ಅವರ ಯಜ್ಞಕ್ಕೆ ಚ್ಯುತಿ ಬಂದರೂ ಕೂಡ ಅದರಿಂದ ಅವರಿಗೆ ಧಕ್ಕೆ ಆಗೋದಿಲ್ಲ. ಯಾಕೆಂದರೆ ಮನುಷ್ಯರನ್ನು ಕರ್ಮಯೋಗಿಗಳು ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ತಥಾಪಿ ಪ್ರತ್ಯವಾಯಿತ್ವಾತ್ ಮನುಷ್ಯ ಕರ್ಮಯೋಗಿನಃ. ಕರ್ಮಯೋಗಿಗಳು ನಾವು ಯಾಕೆಂದರೆ ಕರ್ಮವನ್ನು ಬಿಟ್ಟರೆ ನಮಗೆ ಪ್ರತ್ಯವಾಯ ಇದೆ, ದೋಷ ಇದೆ. ದೇವತೆಗಳಿಗೆ ನಮಗೆ ಬರುವಂತೆ ದೋಷ ಇಲ್ಲ. ಆದ್ದರಿಂದ ಒಂದು 3-4 ದಿವಸ ಅವರು ವೇದಾಧ್ಯಯನ ಬಿಟ್ಟರೆ ಆ ದೇವತಾ ಸ್ತ್ರೀಯರಿಗೂ ಅದರಿಂದ ತೊಂದರೆ ಆಗೋದಿಲ್ಲ. ಆದ್ದರಿಂದ ವೇದಾಧ್ಯಯನವನ್ನು ದೇವತಾ ಸ್ತ್ರೀಯರಿಗೆ ಮತ್ತು ಅವರು ಅವತಾರ ಮಾಡಿ ಬಂದಾಗಲೂ ಕೂಡ ಅವರಿಗೆ ಅದನ್ನೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಇದ್ರ ಬಗ್ಗೆ ನಾನು ಮಾಸಿಕ ಸ್ರಾವದ ಬಗ್ಗೆ ಎಲ್ಲ ಬೇಕಾಷ್ಟು ಸರ್ವೆ ಮಾಡಿದ್ದೇನೆ. ತುಂಬ ಕಷ್ಟ ಇದೆ ಅದು. 6-7 ದಿವಸಗಳವರೆಗೆ, 7-8 ದಿವಸಗಳವರೆಗೆ ಕೆಲವು ಬಾರಿ ಮುಂದುವರೆದು ಬಿಡ್ತದೆ. ಸ್ವಲ್ಪ ಇದನ್ನು ನಾನು ವಿಸ್ತಾರವಾಗಿ ಹೇಳಬೇಕಾಗ್ತದೆ, ನಿಮಗೆ ಕೇಳಲಿಕ್ಕೆ ಸಂಕೋಚ ಅನ್ನಿಸ್ಬೋದು. ರೆಕಾರ್ಡಿಂಗ್ನಲ್ಲೂ ಹೇಳ್ತಾ ಇದ್ದೇನೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ, ಸರ್ವೆ ಮಾಡಿದ್ದೇನೆ. 7-8 ದಿವಸಗಳ ಗಟ್ಟಲೆ ಅದು ಮುಂದುವರೆದು ಬಿಡ್ತದೆ. ತುಂಬ ಕಷ್ಟ ಅನ್ನಿಸ್ತದೆ ಕೆಲವು ಸರಿ ಅವರಿಗೆ. ಆ ಎಲ್ಲ ದಿವಸಗಳಲ್ಲಿ ಏನು ಮಾಡಬೇಕು ಅಂತ ಸಂಶಯ ಎಲ್ಲ ಬರ್ತದೆ. ಆದರೂ ಒಂದು ಯೂನಿವರ್ಸಲ್ ರೂಲ್ 3+1, ಒಟ್ಟು 4 ದಿವಸ ಬೇಡ. 5ನೇ ದಿವಸದಿಂದ ಮತ್ತೆಲ್ಲ ಧರ್ಮ ಕಾರ್ಯಗಳಲ್ಲೂ, ಅಡುಗೆ ಮೊದಲಾದ ಎಲ್ಲ ಧರ್ಮ ಕಾರ್ಯಗಳಲ್ಲೂ ಮತ್ತು ಉಳಿದ ಕೆಲಸಗಳಲ್ಲೂ ಅವ್ರು ತೊಡಗಬಹುದು ಅಂತ ಅವರಿಗೆ ಸಂಪ್ರದಾಯ ವಿಧಾನ ಮಾಡಿದೆ. 5ನೇ ದಿವಸ 6ನೇ ದಿವಸಗಳಲ್ಲಿ ನಿಮ್ಮ ದೇಹಸ್ಥಿತಿ ಹೇಗಿದೆಯೋ ಇದು ದೊಡ್ಡ ವಿಷಯ ಅಲ್ಲ. ಒಂದು ವೇಳೆ ಆ ಸಮಸ್ಯೆ ಇದ್ರೂ ನೀವು ಮುಂದುವರಿಸಬಹುದು, ಧರ್ಮ ಕಾರ್ಯಗಳನ್ನು ಮುಂದುವರಿಸಬಹುದು ಅಂತ ಹಿರಿಯರು ಹೇಳ್ತಿದ್ದದನ್ನು, ಆ ಥರ ಅವರು ಅನುಸರಿಸಿದ್ದನ್ನು ನಾನು ನನ್ನ ಸರ್ವೇದಲ್ಲಿ ಕಂಡುಕೊಂಡಿದ್ದೇನೆ. ಆದ್ದರಿಂದ ಮನುಷ್ಯ ಸ್ತ್ರೀಯರಿಗೆ ಅಧಿಕಾರ ಬೇಡ, ದೇವತಾ ಸ್ತ್ರೀಯರಿಗೆ ಮೂಲ ರೂಪದಲ್ಲಿ ಮತ್ತು ಅವತಾರ ರೂಪದಲ್ಲಿ ಅಧಿಕಾರ ಇದೆ ವೇದಾಧ್ಯಯನದಲ್ಲಿ. ಮನುಷ್ಯ ಸ್ತ್ರೀಯರಿಗೆ ವೇದಾಧ್ಯಯನದ ಅಧಿಕಾರ ಇಲ್ಲ. ಆದರೆ ವೇದವೇ ಅವರಿಗೆ, ಮಹಾಭಾರತವೇ ಅವರಿಗೆ ವೇದಕ್ಕೆ ಸಮಾನವಾದ್ದು. ಮಹಾಭಾರತದ ಅಧ್ಯಯನ ಇಲ್ಲದೇನೆ ಪುರುಷರಿಗೂ ಮುಕ್ತಿ ಇಲ್ಲ, ಸ್ತ್ರೀಯರಿಗೂ ಮುಕ್ತಿ ಇಲ್ಲ ಅಂತ ಬಂದಿದೆ. ಇದೊಂದು ವಿಚಾರ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ವೇದಾಧಿಕಾರ ಇರುವಂಥ ಎಲ್ಲ ಪುರುಷರು ಕೂಡ ವೇದಾಧಿಕಾರ ಇಲ್ಲದೇ ಇರುವಂಥ ಎಲ್ಲ ಸ್ತ್ರೀಯರಿಂದಲೂ ಸ್ವರೂಪದಲ್ಲಿ ಉಚ್ಚರು ಅಂತ ಏನು ಹೇಳಲಿಕ್ಕೆ ಬರೋದಿಲ್ಲ. ಇದೊಂದು ವಿಷಯ ನಾವು ಯಾವತ್ತೂ ಗಮನಿಸ್ತಾ ಇರಬೇಕು. ಈಗ ಜೀವರಲ್ಲಿ ಅನಾದಿಯಾದಂಥ ಒಂದು ಯೋಗ್ಯತಾ ಇದೆ. ಆ ಯೋಗ್ಯತಾ ಇದ್ದುದರಿಂದ ನೀಚೋಚ್ಚ ಭಾವಂಗತಃ, ಕೆಲವರು ಹೆಚ್ಚಿನವರು, ಕೆಲವರು ಕಡಿಮೆಯವರು ಅಂತ ಹೀಗೆ ವಿರೋಧ ಇದೆ. ಇದು ಎಲ್ಲ ಜೀವರಿಗೂ ಸಂಬಂಧಪಟ್ಟದ್ದು, ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಸಾರಾಸಗಟಾಗಿ ಸಂಬಂಧಪಟ್ಟದ್ದೇ ಹೊರತು ನಾವಿಲ್ಲಿ ತಿಳ್ಕೊಬೇಕಾದೇನೆಂದರೆ ಎಲ್ಲ ಸ್ತ್ರೀಯರು ಎಲ್ಲ ಪುರುಷರಿಗಿಂತ ಕಡಿಮೆಯವರೇ ಅನ್ನುವಂಥ ಮಾತನ್ನು ಆಚಾರ್ಯ ಎಲ್ಲೂ ಮಾತಾಡಿಲ್ಲ. ಆದ್ದರಿಂದ ವೇದಾಧ್ಯಯನ ಅಧಿಕಾರ ಇರುವಂಥ ಪುರುಷರಿಗಿಂತಲೂ ವೇದಾಧ್ಯಯನ ಇಲ್ಲದೇನೆ ಮಹಾಭಾರತಾದಿಗಳನ್ನು ಅಧ್ಯಯನ ಮಾಡಿಯೇ ಮುಕ್ತಿ ಪಡಿಬೇಕಾದಂಥ ಸ್ತ್ರೀಯರು ಕೆಲವರು ಇನ್ನೂ ಉಚ್ಚರಾಗಿರುವ ಸಾಧ್ಯತೆಯೇ ಇದೆ. ಜ್ಞಾನದಿಂದ ಉಚ್ಚತೆ ಹೊರತು ಆ ಜ್ಞಾನದ ಸಾಧನ ಹೇಗೆ ಅಂತ ಅನ್ನೋದು ಯಾವತ್ತೂ ಅಷ್ಟು ಮಹತ್ವದ್ದಲ್ಲ. ಆದ್ದರಿಂದ ಅನೇಕ ಜನ ಪುರುಷರು ಕೂಡ ಮತ್ತು ಎಷ್ಟೋ ಜನ ಸ್ತ್ರೀಯರಿಗಿಂತ, ಇದು ದೇವತಾ ವಿಭಾಗದಲ್ಲಿ ಬಿಟ್ಟುಬಿಡಿ, ಮನುಷ್ಯ ವಿಭಾಗದಲ್ಲೇ, ಮನುಷ್ಯೋತ್ತಮರು ಅನ್ನೋ ವರ್ಗೀಕರಣದಲ್ಲೇ ಅನೇಕ ಜನ ಪುರುಷರು ವೇದಾಧ್ಯಯನಕ್ಕೆ ಅಧಿಕಾರ ಇದ್ದರೂ ವೇದಾಧ್ಯಯನಕ್ಕೆ ಅಧಿಕಾರ ಇಲ್ಲದೇ ಇರುವಂಥ ಸ್ತ್ರೀಯರಿಗಿಂತ ಅವರದೇ ಆಗಿರೋ ಮೂಲ ಸ್ವರೂಪದಲ್ಲೇ
ಕಡಿಮೆ ಯೋಗ್ಯತೆ ಇದ್ದವರು ಆಗಿರುವ ಸಾಧ್ಯತೆ ಇದೆ. ಇದೆ ಅಂತ ಮಾತ್ರ ಅಲ್ಲ, ನಮಗದು ಗೊತ್ತಾಗೋದಿಲ್ಲ, ಹಾಗೆ ಇದ್ದೇ ಇದ್ದಾರೆ. ಒಬ್ರಿಗಿಂತ ಒಬ್ರು ಕೆಳಗೆ ಇದ್ದೇ ಇದ್ದಾರೆ. ಪುರುಷರಿಗಿಂತ ಮಾತ್ರ ಕಡಿಮೆಯವರಾಗಿರ್ತಾರೆ, ಸ್ತ್ರೀಯರಿಗಿಂತ ಯಾವತ್ತೂ ಕಡಿಮೆ ಆಗಿರೋದಿಲ್ಲ ಅನ್ನೋ ಮಾತಿಗೇನು ಅರ್ಥ ಇಲ್ಲ. ಅನೇಕ ಜನ ಎಷ್ಟೆಷ್ಟೋ ಜನ ಪುರುಷರು ಎಷ್ಟೆಷ್ಟೋ ಜನ ಸ್ತ್ರೀಯರಿಗಿಂತ, ಮನುಷ್ಯ ಸ್ತ್ರೀಯರಿಗಿಂತಲೂ ಕಡಿಮೆಯವರೇ ಆಗಿರ್ತಾರೆ ಅಂತ ನನ್ನ ಭಾವನೆ. ಆದ್ದರಿಂದ ವೇದಾಧ್ಯಯನದ ಮೂಲಕ ಜ್ಞಾನ ಪಡ್ಕೊಂಡಿದ್ದೀರೋ, ಮಹಾಭಾರತ ಅಧ್ಯಯನದ ಮೂಲಕ ಜ್ಞಾನ ಪಡ್ಕೊಂಡಿದ್ದೀರೋ ಅನ್ನೋದು ಮುಖ್ಯ ಅಲ್ಲ, ಯೋಗ್ಯತೆ ಮುಖ್ಯ. ಯೋಗ್ಯತಾನುಗುಣವಾಗಿ ಜ್ಞಾನ ಬಂದೇ ಬರ್ತದೆ. ಆ ಜ್ಞಾನ ಯಾವ ಮೂಲದಿಂದ ನಿನಗೆ ಬರಬೇಕು ಅನ್ನೋದನ್ನು ವಿಶೇಷ ಗುರು ತೀರ್ಮಾನ ಮಾಡ್ತಾನೆ. ಅಂಥ ಗುರುವನ್ನು ಭಗವಂತ ಕಳಿಸ್ತಾನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.